ಯೂನೋ ಸೇಫ್. ನಾವು ಸೇಫ್ಟಿಯಲ್ಲಿ ನಂಬರ್ 1 ಇರ್ತೀವಿ. ಕ್ವಾಲಿಟಿ ಲಿಫ್ಟ್ ನ ನಾವು ಕಸ್ಟಮರ್ಸ್ ಗೆ ಕೊಡ್ಬೇಕು ಅಂತ ಒಂದು ಇಂಟೆನ್ಷನ್, ಆ ವಿಷನ್ ಇಂದ ಲಿಫ್ಟ್ ಇಂಡಸ್ಟ್ರಿನಲ್ಲಿ ಅವರು ಬಂದಿರೋದಾಗಿದೆ. ಲಿಫ್ಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅದು ನಮ್ಮ ಜೀವಕ್ಕೆ ಅಪಾಯ. ನಮ್ಮ ಮನೆಯವರು, ನಮ್ಮ ಮಕ್ಕಳು, ನಮ್ಮ ನೇಬರ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲರೂ ಅದನ್ನ ಯೂಸ್ ಮಾಡ್ತಾರೆ. ಸೊ do not compromise on quality no matter what. ಇಲ್ಲಿ ಲೈಸೆನ್ಸ್ ಇಲ್ದಿರೋ ಲಿಫ್ಟ್ ಗಳನ್ನ ಹಾಕ್ಸ್ಕೊಳ್ಳೋದು ಒಂದು ಮೋಸ ಅಂತ ಹೇಳ್ಬೋದು. ಜನಗಳು ಮೋಸ ಹೋಗ್ತಾ ಇದಾರೆ ಅಂತ ಹೇಳ್ಬೋದು. ಈಗ ಅನ್ಲೈಸೆನ್ಸ್ಡ್ ಕಂಪನೀಸ್ಗೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. GST ಇಲ್ದೇನೆ ತಗೊಳ್ಳಿ, ನಾವು GST ಇಲ್ದೇನೆ ನಿಮ್ಗೆ ಲಿಫ್ಟ್ ಮಾಡಿ ಕೊಡ್ತೀವಿ, 2.5 ಲಕ್ಷ 3 ಲಕ್ಷ ಕಡಿಮೆ ಆಗುತ್ತೆ ನಿಮ್ಗೆ ಅಂತ ಅಪ್ರೋಚ್ ಮಾಡಿ ಕೊಡಕ್ಕೆ ಮುಂದೆ ಹೋಗ್ತಾರೆ. ಈ ತರ ಒಂದು ಬಂದಾಗ ಯಾವತ್ತೂ ನಾವು ಅದ್ರಲ್ಲಿ ಭಾಗವಹಿಸಿಲ್ಲ, ಫ್ಯೂಚರ್ ಅಲ್ಲಿ ಭಾಗವಹಿಸೋದು ಕೂಡ ಇಲ್ಲ. ನಾಳೆ ದಿನ ಏನಾದ್ರೂ ಪ್ರಾಬ್ಲಮ್ ಆದಾಗ ವೆಂಡರ್ ಜೊತೆ ನಾವು ಲೀಗಲಿ ಹೋಗ್ಬೇಕು ಅಂತ ಬಂದಾಗ ಒಂದು ಪ್ರಾಪರ್ ಡಾಕ್ಯುಮೆಂಟೇಶನ್ ಅಂತ ಇರೋದಿಲ್ಲ. ಅಂಡ್ ಈಗ ಕ್ವಾಲಿಟಿಯಿಂದ ಹೋಗೋಣ ಟಾಪ್ ನಾಚ್ ಟೆಕ್ನಾಲಜಿ ಬಗ್ಗೆ. ನೀವು ಅವಾಗಲೇ ಹೇಳಿದ್ರಿ ವಾಯ್ಸ್ ಆಕ್ಟಿವೇಟೆಡ್ ಟೆಕ್ನಾಲಜಿನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಅದನ್ನ ಬಿಟ್ಟು ಬೇರೆ ಯಾವ ತರದ ಟೆಕ್ನಾಲಜೀಸ್ ಇದೆ ಯೂನೋಸೇಫ್ ಎಲಿವೇಟರ್ಸ್ ಅಲ್ಲಿ? ಈಗ ನಮ್ಮಲ್ಲಿ ಹೈಡ್ರಾಲಿಕ್ ಲಿಫ್ಟ್ ನ ನಾವು ಯೂಸ್ ಮಾಡ್ತಿದೀವಿ. MRL ಮಿಷನ್ ರೂಮ್ಲೆಸ್ ಲಿಫ್ಟ್ಸ್ ಅಂತ ಬರುತ್ತೆ. ಅಂಡ್ ARD ಆಟೋಮ್ಯಾಟಿಕ್ ರೆಸ್ಕ್ಯೂ ಡಿವೈಸ್, ಇಂಟರ್ಕಾಮ್ ಅಂಡ್ ದೆನ್ IoT. ಈ ನಡುವೆ ಯಾವುದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಲಿಫ್ಟ್ ಇಲ್ಲದೆ ಇರೋದನ್ನ ನೋಡಿದರ ನೀವು? ನಮ್ಮ ಮನೆಗೆ ರೂಫ್ ಎಷ್ಟು ಇಂಪಾರ್ಟೆಂಟು, ಲಿಫ್ಟ್ ಕೂಡ ನಮ್ಮ ಅಪಾರ್ಟ್ಮೆಂಟ್ಗೆ ಅಷ್ಟೇ ಇಂಪಾರ್ಟೆಂಟ್. ಬರೀ ಅಪಾರ್ಟ್ಮೆಂಟ್ ಯಾಕಪ್ಪ, ಈಗ ನಮ್ಮ ಮನೆಗಳಲ್ಲಿ 2 ಫ್ಲೋರ್ಗಿಂತ ಜಾಸ್ತಿ ಇದ್ರೆ ಸಾಕು, ನಾವು ಮನೆಗಳಲ್ಲೇ ಲಿಫ್ಟ್ ನ ಹಾಕಿಸ್ಕೊಳ್ತಾ ಇದೀವಿ. ಇವತ್ತು ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಯೂನೋಸೇಫ್ ಎಲಿವೇಟರ್ ಜನರಲ್ ಮ್ಯಾನೇಜರ್ ಆದ ಮಿಸಸ್ ಜ್ಯೋತಿ ಮುನಿರಾಜು ಅವರು. ನಮಸ್ಕಾರ ಜ್ಯೋತಿ ಅವರೇ, ಅಂಡ್ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರೇಡಿಯೋ ಸಿಟಿನಲ್ಲಿ ಮಾತಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರೇಡಿಯೋ ಸಿಟಿ ಅವರಿಗೆ ಅಂಡ್ ನಮ್ಮ MD ಆದ ದೀಪಕ್ ಸರ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೂಪರ್. ಸೊ ಜ್ಯೋತಿ ಅವರೇ, ಮೊದಲನೇದಾಗಿ ಕರ್ನಾಟಕ ಐಕಾನ್ ಅವಾರ್ಡ್ ವಿನ್ನರ್ಸ್ ಯೂನೋಸೇಫ್ ಎಲಿವೇಟರ್ಸ್ ಅವರು. ಅಂಡ್ ಪರ್ಸನಲಿ ನಿಮ್ಮ ಬಗ್ಗೆ ಹೇಳಬೇಕು ಅಂದ್ರೆ, ನೀವು ಈ ಇಂಡಸ್ಟ್ರಿನಲ್ಲಿ 15 ವರ್ಷಗಳಿಂದ ಇದ್ದೀರಾ ಅಲ್ವಾ? ಅಂಡ್ ಯೂನೋಸೇಫ್ ಎಲಿವೇಟರ್ಸ್ ಕೂಡ 15 ವರ್ಷದಿಂದ ಇದೆ. 6,000ಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಇದ್ದಾರೆ. ಸೊ ಹೇಗೆ, ಹೌ ಕಮ್ ಲಿಫ್ಟ್ ಅನ್ನೋ ಒಂದು ಇಂಡಸ್ಟ್ರಿನಲ್ಲಿ ನೀವು ಕಾಲಿಟ್ಟಿದ್ದು? ಅಂದ್ರೆ ಬೇಸಿಕಲಿ ನನಗೆ ಲಿಫ್ಟ್ ಇಂಡಸ್ಟ್ರಿನಲ್ಲಿ ಮುಂಚೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅಲ್ಲಿಂದ ಕ್ವಿಟ್ ಆಗಿ ಒಂದು ಕಂಫರ್ಟ್ ಅಂದ್ರೆ ಒಂದು ಸಿಂಪಲ್ ಆದಂತಹ ಜಾಬ್ ಬೇಕು ಅಂತ ಸರ್ಚ್ ಮಾಡ್ತಿರೋ ಟೈಮಲ್ಲಿ ಯೂನೋಸೇಫ್ ನನಗೆ ಸಿಕ್ಕಿದ್ದು. ಅಂಡ್ ತುಂಬಾ ವರ್ಷಗಳಿಂದ ನಾವಿಲ್ಲಿ ಕೆಲಸ ಮಾಡ್ತಿದೀವಿ. ಇಲ್ಲಿ ಯಾರ್ಯಾರು ಇದಾರೆ ಏನ್ ಎಂಪ್ಲಾಯೀಸ್ ತುಂಬಾ ಲಾಂಗ್ ಟರ್ಮ್ ಇಂದಾನೆ ಕೆಲಸ ಮಾಡ್ತಾರೆ. ಅಂದ್ರೆ ಬರೋದು ಬಿಡೋದು ಹೋಗೋದು ಈ ತರ ಅಲ್ಲದೆ ತುಂಬಾ ಲಾಂಗ್ ಟರ್ಮ್ ಇಂದ ಕೆಲಸ ಮಾಡೋ ಎಂಪ್ಲಾಯೀಸ್ ತುಂಬಾ ಜನ ಇದೀವಿ ನಾವು. ಅಂಡ್ ಇದು ನಾವೇನಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಮೋಟಿವ್ ಇಟ್ಕೊಂಡು ಕೆಲಸ ಮಾಡ್ತೀವಿ. ಈ ವಿಷನ್ ಎಲ್ಲ ನಮ್ಮ ಡೈರೆಕ್ಟರ್ ಆದಂತಹ ದೀಪಕ್ ಸರ್ ಅವರಿಗೆ ಹೋಗ್ಬೇಕು. ಅವ್ರದ್ದು ಎಲ್ಲ ಮೋಟಿವೇಶನ್ ಇಂದ, ಅವ್ರದ್ದು ಇನ್ಸ್ಪಿರೇಷನ್ ಇಂದ ನಾವು ಕೆಲಸ ಮಾಡ್ತೀವಿ. ಅವ್ರೇನಿದ್ರು ಎಂಪ್ಲಾಯೀಸ್ ತರ ಮಾತ್ರ ಅಲ್ಲದೆ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ, ತಂಗಿ ತರ ಟ್ರೀಟ್ ಮಾಡ್ತಾರೆ ನನ್ನ. ಆಸ್ ಯೂಶುವಲ್ ನಾನು ಅವರನ್ನ ಬ್ರದರ್ ತರ ಟ್ರೀಟ್ ಮಾಡ್ತೀನಿ. ಸೊ ಈ ತರ ಆಗಿರೋದ್ರಿಂದ ನಮ್ಮ ಕಂಪನಿ ಅದು ಫ್ಯಾಮಿಲಿ ಆಗಿ ಟ್ರೀಟ್ ಮಾಡೋದ್ರಿಂದ ನಮ್ಮ ಕಂಪನಿ ನಮ್ಮ ಕೆಲಸ ಅಂತ ಅನ್ಬಿಟ್ಟು ನಾವು ಕೆಲಸ ಮಾಡ್ತೀವಿ. ಕಂಪನಿ ಕೆಲಸ ಅಂತ ಅನ್ಕೊಳ್ಳೋದಿಲ್ಲ, ನಮ್ಮ ಕೆಲಸ ಅಂತ ನಾವು ಕೆಲಸ ಮಾಡ್ತೀವಿ. ಕಸ್ಟಮರ್ ನ ರಿಸೀವ್ ಮಾಡ್ಕೊಳ್ಳೋದಿರ್ಬೋದು, ತುಂಬಾ ಬ್ರ್ಯಾಂಡ್ಸ್ ಇದೆ, ತುಂಬಾ ಲಿಫ್ಟ್ ಕಂಪನೀಸ್ ಇರುತ್ತೆ, ಎಲ್ಲ ಇರುತ್ತೆ. ಈ ಕಾಂಪಿಟೇಟಿವ್ ವರ್ಲ್ಡ್ ನಲ್ಲಿ ನಾವು ಮುಂದೆ ಹೋಗ್ಬೇಕು ಅಂತ ಅಂದಾಗ ಕಸ್ಟಮರ್ ರಿಸೀವ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಅದರಲ್ಲಿ ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಮ್ದು 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಏನಿದೆ ನಮ್ಮ ಲಿಫ್ಟ್ ಇಂಡಸ್ಟ್ರಿ ಅಲ್ಲಿ ನಮ್ಗೆ. ಫ್ಯಾಂಟಾಸ್ಟಿಕ್. ಬಟ್ ಜನರಲ್ ಆಗಿ ಜನ ಹೇಳ್ತಾರೆ, ಯಾವ್ದಾದ್ರು ಒಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ಅಂತ. ಅದು ಲಿಫ್ಟ್ ಇಂಡಸ್ಟ್ರಿ ನೀವು ಹೇಳ್ದಂಗೆ ಇಟ್ ಈಸ್ ವೆರಿ ಕಾಂಪಿಟೇಟಿವ್. ಬರೀ ನಮ್ಮ ಇಂಡಿಯನ್ ಇಂಡಸ್ಟ್ರೀಸ್ ಅಲ್ಲದೆ ಇಂಟರ್ನ್ಯಾಷನಲ್ ಕಂಪನೀಸ್ ಕೂಡ ನಮ್ಮ ಇಂಡಿಯಾನಲ್ಲಿ ಬಂದು ಅವ್ರ ಟಾಪ್ ಪೊಸಿಷನ್ ಅಲ್ಲಿ ಬಂದು ಕೂತಿದ್ದಾರೆ. ಇಂತಹ ಒಂದು ಇಂಡಸ್ಟ್ರಿ ಚೇಂಜ್ ಮಾಡ್ಬೇಕು ಅನ್ನೋ ಧೈರ್ಯ ಎಲ್ಲಿಂದ ಬಂತು ನಿಮಗೆ, ಹೇಗೆ ಬಂತು? ಅಂದ್ರೆ ಈಗ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಒಂದು ಮನೆ ಕಟ್ಟಿಸ್ಕೊಳ್ತೀವಿ. ಕ್ವಾಲಿಟಿ ಮೆಟೀರಿಯಲ್ಸ್ ನ ನೋಡ್ತೀವಿ. ಒಂದು ಕಲ್ಲು ಸಿಮೆಂಟ್ ಏನೇ ಆಗಿರ್ಬೋದು, ಕ್ವಾಲಿಟಿ ಇರಬೇಕು, ತುಂಬಾ ವರ್ಷಗಳು ಇರಬೇಕು ಅಂತ, ಒಂದು ಲಾಂಗ್ ಟರ್ಮ್ ಇರಬೇಕಂತ ಒಂದು ಕಾನ್ಸಂಟ್ರೇಟ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಒಂದು ಲಿಫ್ಟ್ ಅಂತ ಬಂದಾಗ್ಲೂ ಕೂಡ ಸೇಫ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಲಿಟಿ ಲಿಫ್ಟ್ ನ ನಾವು ಕಸ್ಟಮರ್ಸ್ ಗೆ ಕೊಡ್ಬೇಕು ಅಂತ ಒಂದು ಇಂಟೆನ್ಷನ್, ಆ ವಿಷನ್ ಇಂದ ಲಿಫ್ಟ್ ಇಂಡಸ್ಟ್ರಿನಲ್ಲಿ ಅವರು ಬಂದಿರೋದಾಗಿದೆ. ಸೊ ಹೌ ನೈಸ್. ಬಟ್ ನಾನು ಹೇಳ್ದಂಗೆ 6,000ಕ್ಕಿಂತ ಹೆಚ್ಚು ಕಸ್ಟಮರ್ಸ್ ಈಗ ಯೂನೋಸೇಫ್ ನ ಯೂಸ್ ಮಾಡ್ತಾ ಇದ್ದಾರೆ. ರಿಪೀಟ್ ಕಸ್ಟಮರ್ಸ್ ಸಾಕಷ್ಟು ಜನ ಇದ್ದಾರೆ. ಇದರ ಹಿಂದಿನ ಸೀಕ್ರೆಟ್ ಏನು, ಏನಾದರೂ ರಹಸ್ಯ ಇದೆಯಾ ಅದಕ್ಕೆ?
ಎಸ್ ಮೇಡಮ್, ನೀವು ಹೇಳೋ ತರ 6,000 ಪ್ಲಸ್ ಕಸ್ಟಮರ್ಸ್ ಇದ್ದಾರೆ, 3,000 ಪ್ಲಸ್ ಇನ್ಸ್ಟಾಲೇಷನ್ ಮಾಡ್ತಾ ಇದೀವಿ ನಾವು. ಅಂಡ್ ನಮ್ದು ನಿಮಗೆ ಗೊತ್ತಿರೋ ಹಾಗೆ ಮುಂಬೈನಲ್ಲಿ ಮತ್ತೆ ಮೈಸೂರಲ್ಲಿ ಕೂಡ ನಮ್ದು ಬ್ರಾಂಚ್ ಇದೆ. ಅಂಡ್ ಆಂಧ್ರ, ತಮಿಳ್ನಾಡು, ನಾವು ತಮಿಳ್ನಾಡಿನ ಲೈಸೆನ್ಸ್ ಹೋಲ್ಡರ್ ಕೂಡ ಆಗಿದೀವಿ ರೀಸೆಂಟ್ ಡೇಸ್ ಅಲ್ಲಿ. ಅಂಡ್ ಕೊಯಂಬತ್ತೂರ್, ಚೆನ್ನೈಲಿ ಮತ್ತೆ ವಿಜಯವಾಡನಲ್ಲಿ ನೆಕ್ಸ್ಟ್ ನಮ್ದು ಶೋರೂಮ್ ಪ್ಲಾನ್ ಮಾಡೋ ತರ ನಮ್ದು ಪ್ಲಾನ್ಸ್ ಎಲ್ಲ ನಡೀತಿದೆ. ಅಂಡ್ ನಮ್ದು KR ಪುರಂ ಅಲ್ಲಿ ಶೋರೂಮ್ ಕಮ್ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಅಂಡ್ ಭಟ್ರಳ್ಳಿಯಲ್ಲಿ ಯೂನಿಟ್ ಇದೆ, ನಮ್ದು ಗೋಡೌನ್ ಕಮ್ ಯೂನಿಟ್ ಇದೆ. ಅಂಡ್ ಆಲ್ರೆಡಿ ಹೊಸೂರಲ್ಲಿ ನಮ್ದು ಆಫೀಸ್ ಇದೆ ಅಂಡ್ ಯೂನಿಟ್ ಇದೆ. ಸೊ ನಾವು ಸಾಕಷ್ಟು ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ತಾ ಇದೀವಿ. ಸೊ ಕಸ್ಟಮರ್ಗೆ ಬೆಸ್ಟ್ ಕ್ವಾಲಿಟಿ ಕೊಡ್ಬೇಕು ಅಂಡ್ ಸೇಫ್ಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದು ಒಂದು ಮೇನ್ ಮೋಟೋ ಇದೆ. ಬಿಕಾಸ್ ತುಂಬಾ ವಸ್ತುಗಳಲ್ಲಿ ನಾವು ಕಾಂಪ್ರಮೈಸ್ ಆಗ್ಬಹುದು, ಜಗತ್ತಲ್ಲಿ ಏನೇ ವಿಚಾರಕ್ಕೆ ಕಾಂಪ್ರಮೈಸ್ ಆಗ್ಬಹುದು, ಬಟ್ ಸೇಫ್ಟಿ ಅಂತ ಬಂದಾಗ ಕಾಂಪ್ರಮೈಸ್ ಆಗಬಾರ್ದು. ಸೊ ಅದು ಒಂದು ನಮ್ಮ ಒಂದು ಧ್ಯೇಯ ಅಂತಾನೆ ಹೇಳ್ಬಹುದು. ವಂಡರ್ಫುಲ್. ಈಗ ಸ್ಟೋರಿ ಟೈಮ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ಯುನೋ ಸೇಫ್ ಅಂತ ಕೇಳಿಸ್ಕೊಂಡಿದ ತಕ್ಷಣ ಯಾರು ಫಸ್ಟ್ ಲಿಫ್ಟ್ ಬಗ್ಗೆ ಯೋಚನೆ ಮಾಡಲ್ಲ ನಾವು. ಬಟ್ ನೀವು ಈಗ ನಿಮ್ಮ ಮೋಟೋ ಬಗ್ಗೆ ಹೇಳಿದಾಗ ಗೊತ್ತಾಗ್ತಾ ಇದೆ, ಹೌದಪ್ಪ, ದೇರ್ ಇಸ್ ಸಮಥಿಂಗ್ ಟು ಡೂ ವಿತ್ ಸೇಫ್ಟಿ. ಬಟ್ ಯುನೋ ಸೇಫ್ ಅನ್ನೋ ಈ ಹೆಸರು ಹಿಂದೆ ಏನಿದೆ ಕಥೆ, ಯಾಕೆ ಈ ಹೆಸರನ್ನೇ ನೀವು ಚೂಸ್ ಮಾಡಿದ್ದು? ಎಸ್ ಮೇಡಮ್, ಆಕ್ಚುಲಿ ಯುನೋ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತು, ಒಂದು ಯುನೋ ಅಂತ ಅಂದ್ರೆ ಅರ್ಥ ಒಂದು. ಸೇಫ್ಟಿ ಮೀನ್ಸ್ ಸುರಕ್ಷತೆ. ಸೊ ಸೇಫ್ಟಿ ಅಂತ ಬಂದಾಗ ನಾವು ನಂಬರ್ 1 ಅಲ್ಲಿ ಇರ್ಬೇಕು, ಸುರಕ್ಷತೆಯಲ್ಲಿ ನಂಬರ್ 1 ಅಲ್ಲಿ ಇರ್ಬೇಕು ಅಂತ ಒಂದು ಉದ್ದೇಶ. ಯುನೀಕ್ ನೇಮ್ ನಾವು ತರಬೇಕು ಅಂತ ಒಂದು ಉದ್ದೇಶದಿಂದ ಯುನೋ ಸೇಫ್, ನಾವು ಸೇಫ್ಟಿಯಲ್ಲಿ ನಂಬರ್ 1 ಇರ್ತೀವಿ, ನಿಮ್ಗೆ ಸೇಫ್ಟಿ ಪ್ರೊವೈಡ್ ಮಾಡೋದ್ರಲ್ಲಿ ನಾವು ನಂಬರ್ 1 ಇರ್ತೀವಿ ಅಂತ ಒಂದು ಮೀನಿಂಗ್ ಬರುತ್ತೆ. ನೈಸ್, ದಟ್ಸ್ ಅ ವೆರಿ ನೈಸ್ ವೇ ಟು ಪುಟ್ ಅಕ್ರಾಸ್. ಅಂಡ್ ಎಸ್, ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ಯುನೀಕ್ ಆಗಿ ಬೇರೆ ಇದೆ ಹೆಸರು. ಅದು ನೂಮರೋ ಊನೋ ಅಂತ ಹೇಳ್ದಂಗೆ ನೀವು ಯಾವಾಗ್ಲೂ ನಂಬರ್ 1 ಪೊಸಿಷನ್ ಅಲ್ಲೇ ಇರ್ತೀರಾ. ಬಟ್ ನನಗೆ ಗೊತ್ತಾಗಿದ್ದು 2020 ಕಂಪನಿ ರೀಬ್ರ್ಯಾಂಡ್ ಆಯ್ತು ಅಂತ. ಸೊ ಯಾವಾಗ ಆಕ್ಚುಲ್ ಆಗಿ ಯುನೋಸೇಫ್ ಶುರು ಆಗಿದ್ದು ಅಂಡ್ 2020 ರೀಬ್ರ್ಯಾಂಡಿಂಗ್ ಯಾಕೆ ಮಾಡಿದ್ರಿ ನೀವು? ಮೇಡಮ್, ಆಕ್ಚುಲಿ 2009 DS ಎಲಿವೇಟರ್ ಅಂತ ಒಂದು ಸ್ಮಾಲ್ ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದಾಗಿರುತ್ತೆ ಇದು ಎಲಿವೇಟರ್ ಅಲ್ಲಿ. ಅದಾದ್ಮೇಲೆ 2020 ನಾವು ರೀಬ್ರ್ಯಾಂಡ್ ಮಾಡ್ಬೇಕಾಗತ್ತೆ. ನಮ್ದು ಬ್ರ್ಯಾಂಡಿಂಗ್ ನ ಸೇಫ್ಟಿಯಲ್ಲಿ ನಾವು ಲಿಂಕ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂದಾಗ ನಾವು ಯುನೋ ಸೇಫ್ ಒಂದು ಯೂನಿಕ್ ನೇಮ್ ಕೂಡ ಬೇಕಾಗಿರುತ್ತೆ ಅಂಡ್ ಬೆಸ್ಟ್ ಕ್ವಾಲಿಟಿ ಕೊಡ್ಬೇಕಾಗಿರುತ್ತೆ. ನಮ್ಮ ಬ್ರ್ಯಾಂಡ್ ಅನ್ನ ನಾವು ಎಕ್ಸ್ಪೆನ್ಷನ್ ಮಾಡೋದಕ್ಕೆ ನಮ್ಗೆ ಒಂದು ನೇಮ್ ಬೇಕಾಗಿರುತ್ತೆ. ಸೊ ನಾವು 2020 ರೀಬ್ರ್ಯಾಂಡಿಂಗ್ ಮಾಡಿದ್ದಾಗಿದೆ ಮೇಡಮ್. ಅಂಡ್ ಈಗ 2026 ಅಲ್ಲಿ ಯುನೋ ಸೇಫ್ ಎಲ್ಲಿವರೆಗೂ ಬಂದು ನಿಂತಿದೆ? ಎಸ್ ಮೇಡಮ್, ನಾನು ಆಗ್ಲೇ ಹೇಳಿದಾಗೆ ನಮ್ಗೆ 6,000 ಪ್ಲಸ್ ಕಸ್ಟಮರ್ಸ್ ಇದ್ದಾರೆ, 3,000 ಪ್ಲಸ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ, ಹೈ ರೈಸ್ ಬಿಲ್ಡಿಂಗ್ಸ್, ಹೈ ರೈಸ್ ಪ್ರಾಜೆಕ್ಟ್ಸ್, ಈ ತರ ಎಲ್ಲ ನಾವು ಇನ್ನ ಇನೋವೇಷನ್ ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ. ಅಂಡ್ ಈಗ ನಮ್ಗೆ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ಏನ್ ಬೇಕು ಜನಗಳಿಗೆ, ಈಗ 4G ಇಂದ 5G ಗೆ ಈ ತರ ಅಪ್ಗ್ರೇಡ್ ವರ್ಷನ್ಸ್ ಇರುತ್ತೆ. ಯಾವ ತರ ಎಲ್ಲಾ ವಿಚಾರದಲ್ಲೂ ಅಪ್ಗ್ರೇಡ್ ವರ್ಷನ್ಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಎಲಿವೇಟರ್ ಅಲ್ಲೂ ಕೂಡ ಅಪ್ಗ್ರೇಡ್ ವರ್ಷನ್ಸ್ ಇರುತ್ತೆ. ಸೊ ನಾವು ಜನಗಳಿಗೆ ಏನ್ ಬೇಕು, ಮಾರ್ಕೆಟ್ ಅಲ್ಲಿ ಅಟ್ ಪ್ರೆಸೆಂಟ್ ಆಗಿ ಏನಿದೆ ಅದನ್ನ ನಾವು ಅವ್ರಿಗೆ ಕೊಡೋದಕ್ಕೆ ಟ್ರೈ ಮಾಡ್ತಿದೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಲಿಫ್ಟ್ ಅಲ್ಲಿ ಫ್ಲೋರ್ ಅನೌನ್ಸರ್ ಇದೆಲ್ಲ ನಾರ್ಮಲ್ ಆಗಿ ಬರುವಂತದ್ದು. ಟೆಕ್ನಾಲಜಿ ಅಂತ ಬಂದಾಗ ಮುಂದೆ ಇರ್ತೀವಿ. ಆಲ್ರೆಡಿ ಆತರ ಪ್ರಾಜೆಕ್ಟ್ಸ್ ನಾವು ಮಾಡಿದ್ದೇವೆ ಕೂಡ. ಸೊ ಇನ್ನು ಅದರಲ್ಲಿ ಇನ್ನೂ ಮಾಡಿಫಿಕೇಶನ್ಸ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ನಾವು. ವಂಡರ್ಫುಲ್. ಸೊ ವಾಯ್ಸ್ ಆಕ್ಟಿವೇಟೆಡ್ ಎಲಿವೇಟರ್ಸ್ ಲಿಫ್ಟ್ಸ್ ಇರೋದಾ? ಎಕ್ಸಾಕ್ಟ್ಲಿ ಮೇಡಮ್. ಡ್ಯಾಮ್ ನೈಸ್, ವೆರಿ ಕೂಲ್. ಬಟ್ ವಿಲ್ ಕಮ್ ಟು ದ ಮೇನ್ ಪಾಯಿಂಟ್. ಇವಾಗ ನಾನು ಶುರು ಮಾಡಿದಾಗೆ ಹೇಳಿದೆ ಸಾಕಷ್ಟು ಜನ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದಾರೆ ಅಂತ. ಈಗ ಅಪಾರ್ಟ್ಮೆಂಟ್ಸ್ ನಲ್ಲಿ ಅಮ್ಯುನಿಟೀಸ್ ಇದೆಯೋ ಇಲ್ವೋ ದಟ್ ಇಸ್ ಸೆಕೆಂಡ್ರಿ. ಲಿಫ್ಟ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೇಕು. ಅಂಡ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈಗ ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಮನೆ 3 ಫ್ಲೋರ್ ಇರೋದು ಅಷ್ಟೇ. ಮನೆಯಲ್ಲಿ ವಯಸ್ಸಾದವ್ರು ಆಫ್ಕೋರ್ಸ್ ಇದ್ದೇ ಇರ್ತಾರೆ, 3 ಫ್ಲೋರ್ ಹತ್ತಕ್ಕಾಗಲ್ಲ ಅಂತ ಮನೆಗಳಲ್ಲೂ ಈಗ ಲಿಫ್ಟ್ ಗಳನ್ನ ಹಾಕಕ್ಕೆ ಜನ ಶುರು ಮಾಡಿದ್ದಾರೆ. ಸೊ ಇವ್ರಿಗೆಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಆಕ್ಚುಲಿ ಲಿಫ್ಟ್ ಅನ್ನೋದು ಒಂದು ಸುರಕ್ಷಿತವಾದಂತಹ ಒಂದು ಇದಂತ ಮೆಟೀರಿಯಲ್ ಅಂತ ಹೇಳ್ಬೋದು. ಅದು ಎಷ್ಟು ಸುರಕ್ಷಿತ, ಅದನ್ನ ನಾವು ಹೆಂಗ್ ಬಳಸ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬಳಸೋದ್ರ ಮೇಲೆ ಪ್ರತಿಯೊಂದು ವಸ್ತುನು ಇರುತ್ತೆ. ಅಂಡ್ ಅಪಾರ್ಟ್ಮೆಂಟ್ ಗಳಲ್ಲಿ ಅಥವಾ ಒಂದ್ ಮನೆಗಳಲ್ಲಿ ಲಿಫ್ಟ್ ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಬಂದಾಗ, ಲಿಫ್ಟ್ ಅಲ್ಲಿ ಸ್ವಲ್ಪ ಕುಣಿಯೋದು, ಕುಣಿಯೋದು, ಜೋರಾಗಿ ಜಂಪ್ ಮಾಡೋದು, ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಅಂಡ್ ಲಿಫ್ಟ್ ಕೆಪಾಸಿಟಿ ಏನಿರುತ್ತೆ 6 ಪ್ಯಾಸೆಂಜರ್ 8 ಪ್ಯಾಸೆಂಜರ್ ಈ ತರ ಆ ಲೋಡ್ ಏನಿರುತ್ತೆ ಆ ಕೆಪಾಸಿಟಿಗಿಂತ ಜಾಸ್ತಿ ಅದನ್ನ ನಾವು ಅಲ್ಲಿ ಹೋಗ್ಬಾರ್ದು. ಅಂಡ್ ಈಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ನೀವೇನ್ ಹೇಳಿದ್ರೆ ಈಗ ಅಮ್ಯುನಿಟೀಸ್ ಸೈಡ್ ಅಲ್ಲಿ ಇಟ್ರೆ ಲಿಫ್ಟ್ ಮೇಲೆ ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಮೇಂಟೆನೆನ್ಸ್ ಪ್ರಾಪರ್ ಆಗಿ ಆಗ್ತಾ ಇದೆಯಾ ಇಲ್ವಾ, ಸರ್ವಿಸ್ ಯಾವಾಗ ಆಗಿದೆ, ಲಾಸ್ಟ್ ಸರ್ವಿಸ್ ಯಾವಾಗ ಆಗಿದೆ, ಅಂಡ್ ದೆನ್
ನಮ್ದು AMC ರಿನ್ಯೂವಲ್ ಆಗಿದೆಯಾ, ಕಾಂಟ್ರಾಕ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ, ಲಿಫ್ಟ್ ಸೇಫ್ಟಿ ಮೆಜರ್ಸ್ ಆಗಿರ್ಬೋದು, ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಅಸೋಸಿಯೇಷನ್ಗಳು ಕೂಡ ಜಾಗೃತಿ ವಹಿಸಬೇಕು. ಅಂದ್ರೆ ಕಸ್ಟಮರ್ ಸಪೋರ್ಟ್ ಇದ್ರೆ ಕೂಡ ಯಾವುದೇ ಒಂದು ಕಂಪ್ನಿ ಬೆಳೆಯಕ್ಕಾಗುತ್ತೆ. ಸೊ ಕಸ್ಟಮರ್ ಸಪೋರ್ಟ್ ಕೂಡ ಈ ತರ ನಮ್ಗೆ ತುಂಬಾ ಬೇಕಾಗಿರುತ್ತೆ. ಕಸ್ಟಮರ್ ನೀವು ಇದನ್ನೆಲ್ಲ ಹೇಳ್ತಾರೆ, ನಾನು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದೆಲ್ಲ ಆಗಿದೆ ಅಂತ ಏನೋ ಮನ್ಸಿನಲ್ಲೇ ಟಿಕ್ ಮಾರ್ಕ್ ಮಾಡ್ತಾ ಇದ್ರೆ, ಆಕ್ಚುಲಿ ಕೇಳಿಸ್ಕೊಳ್ತಾ ಇದ್ರೆ ದಟ್ ಮೀನ್ಸ್ ನಮ್ ಜನ ಆಕ್ಚುಲಿ ಲಿಫ್ಟ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿಲ್ಲ, ಅದ್ರ ಹಿಂದೆ ಇಷ್ಟೊಂದು ಪಾಯಿಂಟರ್ಸ್ ಇರುತ್ತೆ ಅಂತ ಅಲ್ವಾ? ಹೌದು. ಅಂಡ್ ಅಕಸ್ಮಾತ್ ಆಗಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಐ ಥಿಂಕ್ ನೀವ್ ಹೇಳ್ದಂಗೆ ಆನ್ಯುವಲ್ ಮೇಂಟೆನೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಇಷ್ಟೊಂದು ಪಾಯಿಂಟರ್ಸ್ ಅಲ್ಲಿ ನಂಬರ್ 1 ಪಾಯಿಂಟ್ ಅಂತ ಯಾವ್ದನ್ನ ಚೂಸ್ ಮಾಡ್ತೀರಾ ನೀವು? ಇವತ್ತು ಇದನ್ನ ಲಿಫ್ಟ್ ಯಾರ್ಯಾರು ಯೂಸ್ ಮಾಡ್ತಾರೋ ಇದನ್ನ ಇವರು ಮಾಡ್ಲೇಬೇಕು ಅಂತ ನಂಬರ್ 1 ಪಾಯಿಂಟ್ ಇತ್ತು ಅಂದ್ರೆ ಯಾವ್ದನ್ನ ಚೂಸ್ ಮಾಡ್ತೀರಾ ನೀವು? ಹೌದು ಮೇಡಮ್, ಈಗ ಒಂದು ಲಿಫ್ಟ್ ಬ್ರೇಕ್ ಡೌನ್ ಆಗೋದು ಅಥವಾ ಒಂದು ಸ್ಟಕ್ ಆಗೋದು ಸರ್ವೇ ಸಾಮಾನ್ಯ. ಒಂದು ಲಿಫ್ಟ್ ಅಂತ ಬಂದಾಗ ಬ್ರೇಕ್ ಡೌನ್ಸ್ ಇಸ್ ವೆರಿ ಕಾಮನ್. ಆ ಟೈಮಲ್ಲಿ ನಾವು ಪ್ಯಾನಿಕ್ ಆಗ್ಬಾರ್ದು. ಪ್ಯಾನಿಕ್ ಆಗದೆ ನಾವು ಹಂಗಂದ್ರೆ ಒಂದು ಮೊಬೈಲ್ ಫೋನ್ ಕ್ಯಾರಿ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಲಿಫ್ಟ್ ಅಲ್ಲಿ ಜರ್ನಿ ಮಾಡುವಾಗ. ಅಂಡ್ ಅಲ್ಲಿ ಎಮರ್ಜೆನ್ಸಿ ಅಲಾರ್ಮ್ ಇರುತ್ತೆ, ಅದನ್ನ ನಾವು ಕ್ಲಿಕ್ ಮಾಡೋದಾಗಿರ್ಬೋದು, ಇಂಟರ್ಕಾಮ್ ಯೂಸ್ ಮಾಡೋದಾಗಿರ್ಬೋದು. ಮಾಡಿದಾಗ ಆಚೆ ಇರೋರಿಗೆ ಅಥವಾ ಏನ್ ಸರ್ವಿಸ್ ಟೀಮ್ ಇರುತ್ತೆ ಅವ್ರಿಗೆ ಒಂದು ನೋಟಿಫಿಕೇಶನ್ ಬರೋದು, ಬೇಗ ಅವ್ರು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಲಿಫ್ಟ್ ಅಲ್ಲಿ ಸ್ಟಕ್ ಆಗಿದೆ ಅಥವಾ ಬ್ರೇಕ್ ಡೌನ್ ಆಗಿದೆ ಅಂತ ಪ್ಯಾನಿಕ್ ಆಗ್ತಾ ಕೂತ್ಕೊಂಡ್ರೆ ಸೊ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಂಟರ್ಕಾಮ್ ಇರುತ್ತೆ, ನಮ್ದು ತುಂಬಾ ಅಡ್ವಾನ್ಸ್ ಟೆಕ್ನಾಲಜೀಸ್ ಎಲ್ಲ ಇರುತ್ತೆ, ನಮ್ದು ಅಲಾರಾಮ್ ಇರುತ್ತೆ. ಇದನ್ನೆಲ್ಲ ಯೂಸ್ ಮಾಡಿದಾಗ ಯಾರಾದ್ರೂ ಬಂದ್ ಹೆಲ್ಪ್ ಮಾಡ್ಲಿಕ್ಕೆ ತುಂಬಾ ಸಾಧ್ಯತೆಗಳಿದೆ. ಅಬ್ಸಲ್ಯೂಟ್ಲಿ. ಬಟ್ ಇಂತ ಒಂದು ಲಿಫ್ಟ್ ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಲಿಫ್ಟ್ ನ ಮನೆಯಲ್ಲಿ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಳ್ಳೋದಾಗಿರ್ಬೋದು, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಹೇಳ್ದಂಗೆ ನಾವು ಅವಾಗ್ಲಿಂದ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇದೀವಿ, ಹೌದು. ಬಟ್ ಇದನ್ನಲ್ಲೂ ಜನ ಮೋಸ ಹೋಗ್ತಾ ಇದಾರಾ? ಹೌದು ಮೇಡಮ್, ಟು ಬಿ ಫ್ರಾಂಕ್ ಮೋಸ ಹೋಗ್ತಾ ಇದ್ದಾರೆ. ಯಾವ ರೀತಿ ಅಂತ ಬಂದಾಗ ಇಲ್ಲಿ ಲೈಸೆನ್ಸ್ ಇಲ್ದಿರೋ ಲಿಫ್ಟ್ಗಳನ್ನ ಹಾಕ್ಸ್ಕೊಳ್ಳೋದು ಒಂದು ಮೋಸ ಅಂತ ಹೇಳ್ಬೋದು. ಜನಗಳು ಮೋಸ ಹೋಗ್ತಾ ಇದಾರೆ ಅಂತ ಹೇಳ್ಬೋದು. ಈಗ ಲೋ ಬ್ರ್ಯಾಂಡಿಂಗ್ ಅಂತಂದ್ರೆ ಲೋ ಪ್ರೈಸ್ ಅಲ್ಲಿ ನಾವು ನಿಮ್ಗೆ ಕಡಿಮೆ ಅಮೌಂಟ್ ಅಲ್ಲಿ ನಿಮ್ಗೆ ಲಿಫ್ಟ್ ಹಾಕೊಡ್ತೀವಿ ಅಂತ ಬಂದಾಗ ಆಬ್ವಿಯಸ್ಲಿ ಲಿಫ್ಟ್ ಲೈಸೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಬ್ರ್ಯಾಂಡ್ ಗೆ ಲೈಸೆನ್ಸ್ ಇರುತ್ತೆ, ಲೈಸೆನ್ಸ್ಡ್ ಬ್ರ್ಯಾಂಡ್ ಮಾತ್ರನೇ ನಿಮ್ಮ ಲಿಫ್ಟ್ ಗೆ ಲೈಸೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಹತ್ರ ಲೈಸೆನ್ಸ್ ಇದ್ರೆ ಮಾತ್ರನೇ ನಾವು ನಿಮ್ಮ ಲಿಫ್ಟ್ ಗೆ ಲೈಸೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನ್ ಇದ್ರ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ನಮ್ಮ ಬ್ರ್ಯಾಂಡ್ ನೇ ಚೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವು ಯಾವ ಬ್ರ್ಯಾಂಡ್ ನ ಚೂಸ್ ಮಾಡಿದ್ರು ಎಲಿವೇಟರ್ ಅಲ್ಲಿ ಲಿಫ್ಟ್ ಲೈಸೆನ್ಸ್ಡ್ ಬ್ರ್ಯಾಂಡ್ ನ ಚೂಸ್ ಮಾಡಿ ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ನಾವು ಲೈಸೆನ್ಸಸ್ ಬಗ್ಗೆ ಹೇಳ್ತಾ ಇದೀವಲ್ಲ, ಯಾರು ಕೊಡೋದು ಈ ಲೈಸೆನ್ಸ್? ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಇದೆ, ಅಥಾರಿಟಿ ಇದೆಯಾ? ಯಾವ ತರ ಈ ಲೈಸೆನ್ಸ್ ನ ಜನ ಚೆಕ್ ಮಾಡಕ್ ಆಗುತ್ತೆ? ಹೌದು ಮೇಡಮ್, ಇದು ಚೀಫ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಲೈಸೆನ್ಸ್ ಸಿಗುತ್ತೆ. ಅಂದ್ರೆ ಬೆಂಗಳೂರಲ್ಲಿ 1000+ ಎಲಿವೇಟರ್ ಕಂಪನೀಸ್ ಇರಬಹುದು. ಬಟ್ ಅದರಲ್ಲಿ ತುಂಬಾ ಕಮ್ಮಿ ಇದೆ ಮೇಡಮ್, ಒಂದು 200+ ಅಷ್ಟೇ ಲೈಸೆನ್ಸ್ ಇರುವಂತಹ ಕಂಪನಿಗಳಿರ್ತವೆ. ಸೊ ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಲೈಸೆನ್ಸ್ ಸಿಗುವಂತದ್ದು. ಅಂಡ್ ನಾವು ಕಸ್ಟಮರ್ಸ್ಗೂ ಕೂಡ ಈಗ ಮುಂಚೆ ಎಲ್ಲ ಅದು ಒಂದು ಮ್ಯಾಂಡೇಟರಿ ಇರ್ಲಿಲ್ಲ. ಇವಾಗ ಕಮರ್ಷಿಯಲ್ ಅಥವಾ ರೆಸಿಡೆನ್ಸಿಯಲ್ ಏನೋ ಇರ್ಬೋದು, ಲಿಫ್ಟ್ ಮ್ಯಾಂಡೇಟರಿ ಆಗ್ತಾ ಇದೆ. ಬರ್ತಾ ಏನಂದ್ರೆ ಒಂದು ಇನ್ಸ್ಪೆಕ್ಷನ್ ಅಂತ ಮಾಡ್ತಾರೆ. ಒಂದು ಪ್ರಾಬ್ಲಮ್ ಆಗದೆ ಇರುತ್ತೆ. ಈಗ ಫುಡ್ ಅಂತ ಬಂದಾಗ ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲಿ ಫುಡ್ ಇನ್ಸ್ಪೆಕ್ಷನ್ ಆಗುತ್ತೆ, ಲೈಸೆನ್ಸ್ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಎಲಿವೇಟರ್ ಅಂತ ಬಂದಾಗ್ಲೂ ಕೂಡ ಸೇಮ್ ಅದೇ ತರ ಲೈಸೆನ್ಸ್ ಅಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಅಬ್ಸಲ್ಯೂಟ್ಲಿ. ಸೊ ಇವತ್ತು ನಮ್ಮ ಈ ಪಾಡ್ಕಾಸ್ಟ್ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲೋ ನಿಮ್ಮ ಮನೆಯಲ್ಲೋ ಅಕಸ್ಮಾತ್ ಆಗಿ ಲಿಫ್ಟ್ ಗಳನ್ನ ಹಾಕ್ಸ್ಕೊಂಡಿದ್ರೆ ಗೋ ಅಂಡ್ ಚೆಕ್ ಫಸ್ಟ್. ನಿಮ್ಮ ಹಾಕಿಸ್ಕೊಂಡಿರೋ ಲಿಫ್ಟ್ ಅಲ್ಲಿ ಲೈಸೆನ್ಸ್ ಇದೆಯಾ ಇಲ್ವಾ ಅಂತ. ಸಾಕಷ್ಟು ಸಲ ಹೆಸರು ಮಾತ್ರ ದೊಡ್ಡದಾಗಿರುತ್ತೆ, ಆದ್ರೆ ಕಂಪನಿ ಬಗ್ಗೆ ಸ್ವಲ್ಪ ಹೋಗಿ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಆಕ್ಚುಯಲ್ ಪ್ರಾಬ್ಲಮ್ ಎಲ್ಲಿರೋದು ಅಂತ. ಇದನ್ನ ನಾನು ಯಾಕೆ ಆಲ್ಸೋ ಕೇಳ್ತಾ ಇದ್ದೀನಿ ಅಂದ್ರೆ, ಒಂದು ಇಂಡಸ್ಟ್ರಿನಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ, ಒಂದು ಕಂಪನಿಯಿಂದ ಪ್ರಾಬ್ಲಮ್ ಆಯ್ತು ಅಂದ್ರೆ ಎಲ್ಲಾ ಕಂಪನಿಗಳಿಗೂ ಈ ಪ್ರಾಬ್ಲಮ್ ಆಗೇ ಆಗುತ್ತೆ. ಈಗ ಏನಾದ್ರೂ ಲಿಫ್ಟ್ ಇಂದ ಇನ್ಸಿಡೆಂಟ್ಸ್ ಆದಾಗ ಎಲ್ಲಾ ಲಿಫ್ಟ್ ಕಂಪನೀಸು ಇದೇ ತರ ಇರುತ್ತೆ ಅನ್ನೋ ಥಾಟ್ ಪ್ರೊಸೆಸ್ ಜನರಲ್ ಬಂದ್ಬಿಡುತ್ತೆ. ಸೊ ಈ ತರ ವರ್ಸ್ಟ್ ಕಾಂಪಿಟೇಷನ್ ಇದ್ದಾಗ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ ಆಸ್ ಅ ಕಂಪನಿ? ಎಕ್ಸಾಕ್ಟ್ಲಿ ಮೇಡಮ್, ನೀವು ಇವಾಗ ಕೇಳಿರೋದು ತುಂಬಾ ಒಳ್ಳೆ ಕ್ವಶನ್. ನಿಮ್ಗೆ ಗೊತ್ತಿರೋ ರೀತಿ ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ನಮ್ಗೆ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ಹೆಲ್ತಿ ಕಾಂಪಿಟೇಷನ್ ಇದ್ರೆ ದಟ್ ಈಸ್ ಓಕೆ. ಹೆಲ್ತಿ ಕಾಂಪಿಟೇಷನ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಬಟ್ ಈ ತರ ಒಂದು ಏನ್ ಕಾಂಪಿಟೇಷನ್ ಅಂದ್ರೆ ಯಾವ ತರ ಬರುತ್ತೆ ಅಂದ್ರೆ, ಕಡಿಮೆ ಪ್ರೈಸ್ ಅಲ್ಲಿ ಎಲಿವೇಟರ್ ಅನ್ನ ಕೊಡ್ತೀವಿ, ಈ ತರ ಒಂದು ಬಂದಾಗ ಯಾವತ್ತು ನಾವು ಅದ್ರಲ್ಲಿ ಭಾಗವಹಿಸಿಲ್ಲ, ಫ್ಯೂಚರ್ ಅಲ್ಲಿ ಭಾಗವಹಿಸೋದು ಕೂಡ ಇಲ್ಲ. ಕಡಿಮೆ ಪ್ರೈಸ್ ಅಲ್ಲಿ ಈಗ ಅಪ್ರಾಕ್ಸಿಮೇಟ್ ಆಗಿ G+3 ಅಥವಾ G+4 ಒಂದು ಬಿಲ್ಡಿಂಗ್ ಅಂತ ಬಂದಾಗ ಅಪ್ರಾಕ್ಸಿಮೇಟ್ಲಿ ಒಂದು
10 lakhs ಅಂತ ಅಮೌಂಟ್ ಇರುತ್ತೆ. ಬಟ್ ಕೆಲವರು ಏನ್ ಮಾಡ್ತಾರೆ, ಲೈಸೆನ್ಸ್ ಇಲ್ದೇನೆ ತಗೊಳ್ಳಿ, GST ಇಲ್ದೇನೆ ತಗೊಳ್ಳಿ, ನಾವು GST ಇಲ್ದೇನೆ ನಿಮ್ಗೆ ಲಿಫ್ಟ್ ಮಾಡಿ ಕೊಡ್ತೀವಿ, 2.5 ಲಕ್ಷ 3 ಲಕ್ಷ ಕಡಿಮೆ ಆಗುತ್ತೆ ನಿಮ್ಗೆ ಅಂತ ಅಪ್ರೋಚ್ ಮಾಡಿ ಕೊಡಕ್ಕೆ ಮುಂದೆ ಹೋಗ್ತಾರೆ. ಆದ್ರೆ ನಾವು ಅದ್ರಲ್ಲಿ ಏನ್ ಯೋಚನೆ ಮಾಡ್ಬೇಕು, ಕಸ್ಟಮರ್ಸ್ ಏನ್ ಯೋಚನೆ ಮಾಡ್ಬೇಕಂದ್ರೆ, GST ನಾವು ಪೇ ಮಾಡಿಲ್ಲ ಅಂತ ಅಂದಾಗ ನೀವು ಅವ್ರಿಗೆ ಕೊಟ್ಟಿರೋ ಹಣಕ್ಕೆ ನಿಮ್ಮ ಹತ್ರ ಏನ್ ಟ್ರಾನ್ಸಾಕ್ಷನ್ ಪ್ರೂಫ್ ಇರುತ್ತೆ, ಅದು ಒಂದು ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಂಡ್ ದೆನ್ ನಮ್ಗೆ ನೆಕ್ಸ್ಟ್ ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಆದಾಗ ವೆಂಡರ್ ಜೊತೆ ನಾವು ಲೀಗಲಿ ಹೋಗ್ಬೇಕು ಅಂತ ಬಂದಾಗ ಒಂದು ಪ್ರಾಪರ್ ಡಾಕ್ಯುಮೆಂಟೇಶನ್ ಅಂತ ಇರೋದಿಲ್ಲ, ಬಿಲ್ಲಿಂಗ್ ಕರೆಕ್ಟ್ ಆಗಿರಲ್ಲ, ಬಿಲ್ ವ್ಯಾಲಿಡ್ ಆಗಿರಲ್ಲ, ನೀವೇನು ಕೇಳಕ್ಕೂ ಆಗಲ್ಲ, ಏನು ಕೇಳಕ್ಕಾಗಲ್ಲ. ಈಗ ಯಾರು ನಿಮ್ಗೆ GST ಬೇಡ ನಮ್ಗೆ ಹಂಗೆ ಅಮೌಂಟ್ ಕೊಡಿ ನಾವು ನಿಮ್ಗೆ ಲಿಫ್ಟ್ ಹಾಕೊಡ್ತೀವಿ ಅಂತ, ಡೆಫಿನೆಟ್ಲಿ ಅದೊಂದು ಸ್ಕ್ಯಾಮ್ ಅಲ್ವಾ, 100% ಅದೊಂದು ಸ್ಕ್ಯಾಮ್. ಆ ಸ್ಕ್ಯಾಮ್ ಅಲ್ಲಿ ಇಂಡೈರೆಕ್ಟ್ಲಿ ನಾವು ಕೂಡ ಇನ್ವಾಲ್ವ್ ಆದಾಗೇನೆ ನಾಳೆ ದಿನ ಆ ಕಂಪ್ನಿಗೆ ಏನಾದ್ರು ಪ್ರಾಬ್ಲಮ್ ಆಗಿ ರೈಟ್ಸ್ ಅಥವಾ ಏನಾದ್ರು ಪ್ರಾಬ್ಲಮ್ ಆದ್ರೆ ಆಬ್ವಿಯಸ್ಲಿ ಆ ಲಿಂಕ್ ಅಲ್ಲಿ ನಾವು ಕೂಡ ಸಿಗಾಕೊಳ್ತೀವಿ. ಸೊ ಅದು ಕೂಡ ಒಂದು ಗಮನ ವಹಿಸಬೇಕು ಕಸ್ಟಮರ್ಸ್. ಈಗ ಇತ್ತೀಚೆಗೆ GST ಇಲ್ಲದೆ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಹಾಕೊಡ್ತೀವಿ ಅಂತ ಆತರ ಒಂದು ಕೆಳಮಟ್ಟದ ಕಳಪೆ ಮಟ್ಟದ ಕ್ವಾಲಿಟಿ ನ ಯೂಸ್ ಮಾಡಿ ಲಿಫ್ಟ್ ನ ಕೂಡ ಇನ್ಸ್ಟಾಲ್ ಮಾಡ್ತಾರೆ. ಕೊಟೇಶನ್ ಒಂದು ಕೊಟ್ಟಿರ್ತಾರೆ, ಅದರಲ್ಲಿ ಯೂಸ್ ಮಾಡಿರೋಂತಹ ಮೆಟೀರಿಯಲ್ಸ್ ಬೇರೆ ಇರುತ್ತೆ, ಲಿಸ್ಟ್ ಆಫ್ ಮೆಟೀರಿಯಲ್ಸ್ ಇರುತ್ತೆ, ಇನ್ಸ್ಟಾಲೇಷನ್ ಪ್ರೋಸೆಸ್ ಬೇರೆ ಇರುತ್ತೆ. ಅಂಡ್ ನಾವು ಅಲ್ಲಿ ಹೋಗಿ ನೋಡಿದಾಗ ಆ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ನಾವು ನೋಡ್ಬೇಕಾಗುತ್ತೆ. ಏನಕ್ಕಂದ್ರೆ ಲಿಫ್ಟ್ ಅಂತ ಅಂದ್ರೆ ನಾರ್ಮಲ್ ಆಗಿ ನಾವು ಒಂದು ಸೀರೆ ತಗೋಬೇಕು ಅಂದ್ರೆ 2000 ಕೊಟ್ಟು ಒಂದು ಸ್ಯಾರಿ ತಗೊಂಡು ಅದನ್ನ ಯಾವಾಗ್ಲಾದ್ರೂ ಒನ್ ಟೈಮ್ ಹಾಕೊಳ್ಳೋದನ್ನ ಕಬೋರ್ಡ್ ಅಲ್ಲಿ ಇಟ್ಬಿಟ್ಟು ಯಾವಾಗ್ಲಾದ್ರೂ ಒನ್ ಟೈಮ್ ಹಾಕೊಳ್ಳೋದಕ್ಕೆ ತುಂಬಾ ರಿಸರ್ಚ್ ಮಾಡಿ ಚೆನ್ನಾಗಿದ್ಯಾ ಇಲ್ವಾ ನೋಡಿ ಕರೆಕ್ಟ್ ಆಗಿರೋ ಶೋರೂಮ್ ಹೋಗಿ ಅಲ್ಲಿ ಎಲ್ಲ ಮಾತಾಡಿ ಕರೆಕ್ಟ್ ಆಗಿ. ಹೌದು, ಅಬ್ಸಲ್ಯೂಟ್ಲಿ ಅದೇ. ಬಟ್ ಇದು ನಮ್ಮ ಲೈಫ್ ಗೆ ಸಂಬಂಧಪಟ್ಟಿರುವಂತಹ ವಿಚಾರ. ಬೆಳಗ್ಗೆ ಇದ್ರೆ ನಾವು ಅದ್ರಲ್ಲಿ ಟ್ರಾವೆಲ್ ಮಾಡ್ಬೇಕು. ಹೌದು. ಸೊ ಆ ತರ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗ್ಬಾರ್ದಲ್ವಾ. ಸೊ ಕ್ವಾಲಿಟಿ ನೋಡ್ಕೋಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೋಪ್ ಅಂತ ಬಂದಾಗ ಕಂಪ್ಲೀಟ್ ಲಿಫ್ಟ್ ರೋಪ್ ಮೇಲೆ ರನ್ ಆಗ್ತಿರುತ್ತೆ. ಇಫ್ ಇನ್ ಕೇಸ್ ಅದು ಕಟ್ ಆಗೋದು ಅಥವಾ ಅಲ್ಲಿ ರೋಪ್ ಅಲ್ಲಿ ಪ್ರಾಬ್ಲಮ್ ಆಗೋದಾದ್ರೆ ಇಡೀ ಲಿಫ್ಟ್ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಕ್ವಾಲಿಟಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ರೆ ಮಾತ್ರ ಒಂದು ಕ್ವಾಲಿಟಿ ಪ್ರಾಡಕ್ಟ್ ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕಡಿಮೆ ಪ್ರೈಸ್ ಅಥವಾ GST ಇಲ್ದೆ ಅಥವಾ ಲೈಸೆನ್ಸ್ ಇಲ್ದೆ ಈ ತರ ಮೋಸ ಹೋಗ್ತಾ ಇದಾರೆ ಜನ. ಸೊ ಅದನ್ನ ಎಚ್ಚೆತ್ಕೋಬೇಕು. ಏನಕ್ಕಂದ್ರೆ ಅದನ್ನೆಲ್ಲ ನೀವೇ ಕಡಿಮೆ ಮಾಡ್ಬೇಕು, ನಾವು ಮಾಡ್ಲಿಕ್ಕಾಗಲ್ಲ, ಕಸ್ಟಮರ್ಸೇ ಅದನ್ನೆಲ್ಲ ಕಡಿಮೆ ಮಾಡ್ಬೇಕು. ಅಬ್ಸಲ್ಯೂಟ್ಲಿ ಕ್ವಾಲಿಟಿ ಓವರ್ ಪ್ರೈಸ್, ಇದನ್ನೇ ನಾವು ಇವತ್ತು ನಿಮಗೆ ಜ್ಞಾಪಿಸ್ತಾ ಇರೋದು. ಜ್ಯೋತಿ ಅವರು ಹೇಳ್ದಂಗೆ ಐ ಥಿಂಕ್ ಐ ಹ್ಯಾವ್ ಟು ರೀಟ್ರೇಟ್ ದಿಸ್ ಫ್ಯಾಕ್ಟ್. ಲಿಫ್ಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅದು ನಮ್ಮ ಜೀವಕ್ಕೆ ಅಪಾಯ. ನಮ್ಮ ಮನೆಯವರು, ನಮ್ಮ ಮಕ್ಕಳು, ನಮ್ಮ ನೇಬರ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲರೂ ಅದನ್ನ ಯೂಸ್ ಮಾಡ್ತಾರೆ. ಸೊ do not compromise on quality no matter what. And ಈಗ ಕ್ವಾಲಿಟಿಯಿಂದ ಹೋಗೋಣ ಟಾಪ್ ನಾಚ್ ಟೆಕ್ನಾಲಜಿ ಬಗ್ಗೆ. ನೀವು ಅವಾಗಲೇ ಹೇಳಿದ್ರಿ ವಾಯ್ಸ್ ಆಕ್ಟಿವೇಟೆಡ್ ಟೆಕ್ನಾಲಜಿನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಅದನ್ನ ಬಿಟ್ಟು ಬೇರೆ ಯಾವ ತರದ ಟೆಕ್ನಾಲಜೀಸ್ ಇದೆ ಯುನೋಸೇಫ್ ಎಲಿವೇಟರ್ಸ್ ಅಲ್ಲಿ? ನಮ್ಮಲ್ಲಿ ಹೈಡ್ರಾಲಿಕ್ ಲಿಫ್ಟ್ ನ ನಾವು ಯೂಸ್ ಮಾಡ್ತಿದೀವಿ, MRL ಮಿಷಿನ್ ರೂಮ್ಲೆಸ್ ಲಿಫ್ಟ್ಸ್ ಅಂತ ಬರುತ್ತೆ, ಅಂಡ್ ARD ಆಟೋಮ್ಯಾಟಿಕ್ ರೆಸ್ಕ್ಯೂ ಡಿವೈಸ್, ಇಂಟರ್ಕಾಮ್. ಮಾರ್ಕೆಟ್ಗೆ ಏನ್ ಬೇಕು ಅದನ್ನ ನಾವು ಯಾವಾಗ್ಲೂ ಕೊಡೋದಕ್ಕೆ ಮುಂದೆ ಇರ್ತೀವಿ. ಸೂಪರ್. ಸೊ ಇಷ್ಟೊಂದು ಟೆಕ್ನಾಲಜೀಸ್ ಇದೆ. ಸೊ ನಾನು ಸ್ವಲ್ಪ ನೆಗೆಟಿವ್ ಆಗಿ ಕೇಳಬೇಕು ಇದನ್ನ, ಇಷ್ಟೊಂದು ಟೆಕ್ನಾಲಜೀಸ್ ಇದ್ರೂ ಲಿಫ್ಟ್ ಆಕ್ಸಿಡೆಂಟ್ಸ್ ಯಾಕೆ ಆಗ್ತಾ ಇದೆ? ಎಕ್ಸಾಕ್ಟ್ಲಿ ಮೇಡಮ್, ಇದು ತುಂಬಾ ತುಂಬಾ ಒಳ್ಳೆ ಕ್ವಶನ್. ಇದಕ್ಕೆ ನಾವು ಆನ್ಸರ್ ಮಾಡಲೇಬೇಕು. ನಾನು ಆಗ್ಲೇ ಹೇಳಿರೋ ತರ ಏನಕ್ಕೆ ಆಕ್ಸಿಡೆಂಟ್ಸ್ ಆಗುತ್ತೆ ಇದ್ರೆ ಕಡಿಮೆ ಕ್ವಾಲಿಟಿ ಇರುವಂತಹ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ಲಿಫ್ಟ್ ಇನ್ಸ್ಟಾಲ್ ಮಾಡೋದ್ರಿಂದ ಈಗ ಅನ್ಲೈಸೆನ್ಸ್ಡ್ ಕಂಪನೀಸ್ಗೆ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅವರು ಏನು ಕಡಿಮೆ ಪ್ರೈಸ್ ಅಲ್ಲಿ ನಮ್ಗೆ ಆಫರ್ ಮಾಡಿರ್ತಾರೆ. ಕಡಿಮೆ ಪ್ರೈಸ್ ಅಲ್ಲಿ ಲಿಫ್ಟ್ ಆಗದಾಗ ಆಬ್ವಿಯಸ್ಲಿ ನಮ್ಗೆ ಈಗ ಕ್ವಾಲಿಟಿ ಏನ್ ಕೊಡ್ತೀವಿ, ಈಗ ಬಟ್ಟೆ ಅಂತ ಬಂದಾಗ 1000 ರೂಪೀಸ್ಗೂ ಒಂದು ಬಟ್ಟೆ ಸಿಗುತ್ತೆ, 10,000ಗೂ ಬಟ್ಟೆ ಸಿಗುತ್ತೆ. 1000ಗೂ 10,000ಗೂ ಡಿಫರೆನ್ಸ್ ಇರುತ್ತೆ ಕ್ವಾಲಿಟಿಯಲ್ಲಿ, ಕ್ಲಾತ್ ಅಲ್ಲಿ, ಎಲ್ಲದರಲ್ಲೂ. ಅಟ್ ದ ಸೇಮ್ ಟೈಮ್ ಎಲಿವೇಟರ್ ಕೂಡ ಹಾಗೇನೆ. ಈ ಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲಿವೇಟರ್ ಅಲ್ಲಿ. ಕ್ವಾಲಿಟಿ ಮೆಟೀರಿಯಲ್ಸ್ ನ ಯೂಸ್ ಮಾಡ್ಬೇಕು. ಆ ಕ್ವಾಲಿಟಿನೇ ನಾನು ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇನ್ನೊಂದು ಏನಂದ್ರೆ ಮಾಡ್ತಾರೆ ಮೇಡಮ್, ಈಗ ಲಿಫ್ಟ್ ಇನ್ಸ್ಟಾಲೇಷನ್ ಆದ್ಮೇಲೆ ಕೆಲವೊಬ್ರು ಲಿಫ್ಟ್ ಇನ್ಸ್ಟಾಲೇಷನ್ ಆದ್ಮೇಲೆ AMC ನಮ್ಗೆ ಬೇಡ, ನಾವು ಬೇರೆ ಕಡೆ ಕಾಂಟ್ರಾಕ್ಟ್ ತಗೊಳ್ತೀವಿ, ಈ ತರ ಒಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಓಕೆ ಬೇರೆ ಕಡೆ ಹೋಗೋದು ಪ್ರಾಬ್ಲಮ್ ಅಲ್ಲ, ಆದ್ರೆ ಅಲ್ಲಿ ಯಾರು ಥರ್ಡ್ ಪಾರ್ಟಿ ಅವರು ಅಪ್ರಾಕ್ಸಿಮೇಟ್ ಆಗಿ ನಮ್ಗೆ AMC ಕಾಸ್ಟ್ ಬರುತ್ತೆ ಒಂದು ಪ್ರೈಸ್ ಮೇಲೆ, ಎಲಿವೇಟರ್ ಪ್ರೈಸ್ ಮೇಲೆ, ಕಾಂಟ್ರಾಕ್ಟ್ ವ್ಯಾಲ್ಯೂ ಮೇಲೆ 3 to 5% ಅಂತ, ರೆಗ್ಯುಲರ್ ಆಗಿ 25,000 ಅಪ್ರಾಕ್ಸಿಮೇಟ್ ಅಂತ ಇಟ್ಕೊಳ್ಳೋಣ. ಬಟ್ ಕೆಲವರು ಥರ್ಡ್ ಪಾರ್ಟಿಗಳಿಗೆ ಕೊಟ್ಬಿಡ್ತಾರೆ 10 to 15,000ಗೆ ನಿಮ್ಗೆ AMC ಮಾಡ್ಕೊಡ್ತೀವಿ. ದೆನ್ ಪ್ರಾಪರ್ ಸರ್ವಿಸ್ ಮಾಡಲ್ಲ, ದೆನ್ ಬ್ರೇಕ್ ಡೌನ್ಸ್ ಆದಾಗ ಕಾಲ್ಸ್ ಅಟೆಂಡ್ ಮಾಡಲ್ಲ, ಕಾಲ್ಸ್ ರೆಸ್ಪಾಂಡ್ ಮಾಡಲ್ಲ, ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಈ ತರ ಬಂದಾಗ ಲಿಫ್ಟ್ ಮಾಲ್ ಫಂಕ್ಷನ್ ಆಗುತ್ತೆ. ಅದನ್ನ ಸರಿ ಮಾಡ್ಲಿಕ್ಕೆ ಮತ್ತೆ ಫ್ಯೂಚರ್ ಅಲ್ಲಿ ಕಷ್ಟ ಆಗುತ್ತೆ. ಈಗ ನಮ್ದು
45 ಡೇಸ್ಗೆ ಒಂದ್ಸರಿ ಸರ್ವಿಸ್ ಹಾಕ್ತಾ ಇರ್ಬೇಕು. ಈಗ ಲಿಫ್ಟ್ ಸರ್ವಿಸ್ ಬೇಡ ಅಂತ ಹೇಳಕ್ ಆಗಲ್ಲ. ಗಾಡಿ ತಗೊಳ್ತೀವಿ, ಕಾರ್ ತಗೊಳ್ತೀವಿ, ಇಂಪಾರ್ಟೆಂಟ್. ಹೌದು. ಅಟ್ ದ ಸೇಮ್ ಟೈಮ್ ಲಿಫ್ಟ್ಗೂ ಕೂಡ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್. ಅದು 45 ಡೇಸ್ ಒನ್ಸ್ ಆತರ ಸರ್ಕಲ್ ಅಲ್ಲಿ ಹಾಕೊಂಡು ಹೋಗ್ಬೇಕು. ಅದಾಗಿಲ್ಲ ಅಂತ ಟೈಮಲ್ಲಿ ಮಾಲ್ ಫಂಕ್ಷನ್ ಆಗುತ್ತೆ, ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ತರ ಟೈಮಲ್ಲಿ ಬ್ರೇಕ್ ಡೌನ್ಸ್ ಜಾಸ್ತಿ ಆಗುತ್ತೆ. ಅಂಡ್ ಎಸ್, ಅಬ್ಸಲ್ಯೂಟ್ಲಿ. ಸೊ ನೀವು ಹೇಳ್ದಂಗೆ ಆಕ್ಸಿಡೆಂಟ್ಸ್ ಅನ್ನ ನಾವು ತಡೆಗಟ್ಟಬಹುದು. ದೇರ್ ಇಸ್ ಅ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್. ಹಾಗಾದ್ರೆ ಅಂಡ್ AMC ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್. ಅದನ್ನ ಆನ್ಯುಯಲ್ ಮೇಂಟೆನೆನ್ಸ್ ಏನು ಮಾಡ್ತಾ ಇರ್ತಾರೋ ಅದು ನೀವು ಹೇಳ್ದಂಗೆ ನನಗೂ ಗೊತ್ತಿರ್ಲಿಲ್ಲ 45 ಡೇಸ್ ಒನ್ಸ್ ಮಾಡಿಸ್ಬೇಕು ಅಂತ. ನನ್ನ ತಲೆನಲ್ಲಿ AMC ಅಂದ್ರೆ ವರ್ಷಕ್ಕೊಂದ್ಸಲ ದುಡ್ಡು ಕೊಡ್ತೀವಲ್ಲ, ಅದಕ್ಕೆ ವರ್ಷಕ್ಕೊಂದ್ಸಲ ಬಂದು ಚೆಕ್ ಮಾಡ್ತಾರೆ ಅಂತ. ಬಟ್ ನೌ ದಟ್ ಯು ಆರ್ ಸೇಯಿಂಗ್ 45 ದಿನಕ್ಕೆ ಒಂದ್ಸಲ ಆದ್ರೂ ಬಂದು ಚೆಕ್ ಮಾಡಬೇಕು. ಐ ಥಿಂಕ್ ಎವ್ರಿಬಡಿ ಶುಡ್ ರಿಮೆಂಬರ್ ದಿಸ್ ಪಾಯಿಂಟ್. ಆಕ್ಸಿಡೆಂಟ್ಸ್ ಅನ್ನ ಕಂಪ್ಲೀಟ್ ಆಗಿ ತಡೆಗಟ್ಟಕ್ಕೆ ಇಸ್ ಅ ಪಾಸಿಬಿಲಿಟಿ. ಆದರೆ ನಾವು ನಮ್ಮನೆನ ನೋಡ್ಕೊಳ್ಳೋದು ವರ್ಸಸ್ ಬೇರೆಯವರು ನಮ್ಮನೆನ ನೋಡ್ಕೊಳ್ಳೋದ್ರಲ್ಲೂ ಡಿಫ್ರೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಯಾವ ಕಂಪನಿಯಿಂದ ಲಿಫ್ಟ್ಸ್ ಎಲಿವೇಟರ್ಸ್ ನೀವು ಇನ್ಸ್ಟಾಲ್ ಮಾಡಿಸ್ಕೊಳ್ತಾ ಇದ್ರೋ ಅದೇ ಕಂಪನಿಗೆ ಆಕ್ಚುಲ್ ಆಗಿ ಹೇಗೆ ಆ ಲಿಫ್ಟ್ ನ ಮೇಂಟೈನ್ ಮಾಡ್ಬೇಕು ಅನ್ನೋ ಟೆಕ್ನಿಕ್ ಗೊತ್ತಿರುತ್ತೆ, ಕರೆಕ್ಟ್ ಆಗಿರೋದು ಅಬ್ಸಲ್ಯೂಟ್ಲಿ ಗೊತ್ತಿರುತ್ತೆ. ಹಾಗಾದ್ರೆ ನಾನೇನೋ ಇವಾಗ ನಿಮಗ್ ಪ್ರಶ್ನೆಗಳನ್ನ ಕೇಳ್ತಾ ಇದೀನಿ, ಬಟ್ ನಿಮ್ಮ ಕಂಪನಿನಲ್ಲೂ ಈ ತರ ಪ್ರಶ್ನೆಗಳು ಹುಟ್ಟುತ್ತಾ ಡಿಸ್ಕಷನ್ ಏನಾದ್ರು ಮಾಡ್ತಿರುವಾಗ, ವಿಚ್ ಇಸ್ ಲೈಕ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್ ಇವಾಗ ನಿಮ್ಮ ಕಂಪನಿ ಮುಂದೆ ನಿಂತಿರೋದು? ಹೌದು ಮೇಡಮ್, ಈಗ ನಾವು ಹೇಳೋ ತರ ಕ್ವಾಲಿಟಿ ಪ್ರೈಸ್ ಅಂತ ಬಂದಾಗ, ಈಗ ನಾವು ಒಂದು 10 ಗ್ರಾಮ್ ಗೋಲ್ಡ್ ನಿಮ್ಗೆ ಒಂದು 70,000 ಅಥವಾ 80,000 ಕೊಡ್ತೀವಿ, ತಗೊಳ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ನಾವು ಯಾರು ಒಪ್ಪಲ್ಲ. ಸಡನ್ ಆಗಿ ನನ್ನ ತಲೆಯಲ್ಲೇ ಓಡ್ತಾ ಇದೆ 10 ಗ್ರಾಮ್ 70,000 ಎಲ್ಲಿದು ಅಂತ. ಆತರ ಯೋಚನೆ ಮಾಡ್ಬೇಕಾಗುತ್ತೆ ಮೇಡಮ್. ಏನಕ್ಕಂದ್ರೆ ಯಾವುದೇ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬೋದು, ಬಟ್ ಸೇಫ್ಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಲಿಫ್ಟ್ ಅನ್ನೋದು ನಮ್ಮ ಜರ್ನಿನ ಸ್ಮೂತ್ ಮಾಡ್ಬೇಕು. ಹಂಗಂದ್ರೆ ನಮ್ನ ಡೈಲಿ ಮೇಲೆ ಕೆಳಗೆ ನಮ್ಮ ಜರ್ನಿನ ಅಪ್ ಅಂಡ್ ಡೌನ್ ಮಾಡೋ ಅಂತ ಒಂದು ಲಿಫ್ಟ್, ಅದಕ್ಕೆ ಆ ಕಸ್ಟಮರ್ಸ್ ನಂಬಿ ಅವರ ಪ್ರಾಣನ ಪಣಕ್ಕಿಟ್ಟು ಲಿಫ್ಟ್ ಅಲ್ಲಿ ಜರ್ನಿ ಮಾಡ್ತಾರೆ. ಅವರ ಪ್ರಾಣದ ಮೇಲೆ ನಾವು ಕೆಲಸ ಮಾಡ್ತೀವಿ. ಸೊ ಅದು ಒಂದು ಪ್ರಾಡಕ್ಟ್ ಅಲ್ಲ, ಒಂದು ಬಿಸ್ನೆಸ್ ಅಲ್ಲ, ಒಂದು ಪ್ರಾಫಿಟ್ ಲಾಸ್ ಅಲ್ಲ, ಅದು ಒಂದು ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲಿಫ್ಟ್ ಇಂಡಸ್ಟ್ರಿ ಅಂತ ಅಂದ್ರೆ ಒಂದು ಪ್ರಾಫಿಟ್ ಅಥವಾ ಒಂದು ಬಿಸ್ನೆಸ್ ಅಲ್ಲ, ಅದು ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಧೈರ್ಯ ಇರೋರು ಮಾತ್ರ ಮಾಡಕ್ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಬ್ಸಲ್ಯೂಟ್ಲಿ. ಏನಕ್ಕಂದ್ರೆ ಆಕ್ಚುಲ್ ಆಗಿ ಜನರ ಜೀವನ ನಿಮ್ಮ ಕೈನಲ್ಲೇ ಇರುತ್ತೆ. ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೂ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಫ್ರಮ್ ಇಟ್. ಸೊ ಈ ಬ್ಲ್ಯಾಕ್ ಮಾರ್ಕ್ ಒಂದು ಕಂಪನಿಗೆ ಬರಬಾರ್ದು ಅಂದ್ರೆ ಇವ್ರು ಹೇಳ್ದಂಗೆ ಸೇಫ್ಟಿ ಶುಡ್ ಬಿ ಎವ್ರಿ ಕಂಪನೀಸ್ ನಂಬರ್ 1 ಮಾಟೋ. ಅಂಡ್ ಇದು ಯುನೋಸೇಫ್ ಎಲಿವೇಟರ್ಸ್ ಆಫ್ಕೋರ್ಸ್ ಅವ್ರ ನಂಬರ್ 1 ಮೋಟೋನೇ ಬಂದು ಇದಾಗಿದೆ. ಸೊ ಈಗ ಯುನೋ ಕಂಪನಿ ಕಡೆಯಿಂದ ನಿಮ್ಮ ಲೈಫ್ ಬಗ್ಗೆ ಕೇಳಬೇಕು ಅಂದ್ರೆ, ನೀವೇನೋ ಇಂಡಸ್ಟ್ರೀಸ್ ಚೇಂಜ್ ಮಾಡಿದ್ರಿ. ಈಗ ನನ್ನ ಲಿಸ್ನರ್ಸ್, ನಮ್ಮ ವ್ಯೂವರ್ಸ್ ಯಾರ್ಯಾರು ಇದ್ದಾರೋ ಅವರು ಕೂಡ ಇದೇ ತರ ಲಿಫ್ಟ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ, ಇಂಡಸ್ಟ್ರೀಸ್ ಚೇಂಜ್ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಲಿಫ್ಟ್ ಇಂಡಸ್ಟ್ರಿ ನಮ್ಮ ಇಂಡಿಯಾನಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಯಾವ ತರ ಇದೆ? ಇಸ್ ಇಟ್ ಅ ಗುಡ್ ಇಂಡಸ್ಟ್ರಿ ಟು ಕಮ್ ಟು? ಹೌದು ಮೇಡಮ್, ಆಕ್ಚುಲಿ ಈಗ ತುಂಬಾ ಜನಕ್ಕೆ ಕನ್ಸಿರುತ್ತೆ. ಡ್ರೀಮ್ ಅನ್ನೋದು ತುಂಬಾ ದೊಡ್ಡದು, ಅದನ್ನ ಸಾಧನೆ ಮಾಡ್ಬೇಕಂದ್ರೆ ನಾವೇ ಮುಂದೆ ಹೋಗ್ಬೇಕು. ತುಂಬಾ ಜನಕ್ಕೆ ಎಲಿವೇಟೆಡ್ ಇಂಡಸ್ಟ್ರಿನಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಥವಾ ಏನಾದ್ರೂ ಒಂದು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಸಕ್ಸಸ್ ಕೂಡ ಈಸಿಯಾಗಿ ಬರೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇನ್ ಇಂಪಾರ್ಟೆಂಟ್ ಎಲಿವೇಟೆಡ್ ಇಂಡಸ್ಟ್ರಿನಲ್ಲಿ ನಾನು ಆಗ್ಲೇ ಏನ್ ಹೇಳಿದೆ, ಇದು ಮೋರ್ ದನ್ ಅ ಬಿಸ್ನೆಸ್, ಇದು ಒಂದು ಬಂದು ಜವಾಬ್ದಾರಿ ಅಂತ. ಸೊ ಅದನ್ನ ಓವರ್ ನೈಟ್ ನಮ್ಗೆ ಸಕ್ಸಸ್ ಬರೋದಿಲ್ವಾ ಅಥವಾ ಹೆಸರು ಬರೋದಿಲ್ಲ. ನಾವು ಸತತವಾಗಿ ಕೆಲಸ ಮಾಡ್ಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಟ್ರಸ್ಟ್ ಗೇನ್ ಮಾಡ್ಬೇಕು ಕಸ್ಟಮರ್ಸ್ ಇಂದ. ಅವರ ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡ್ರೇನೆ ನಮ್ಗೆ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ನನಗೆ ಈ ಜವಾಬ್ದಾರಿ ತಗೊಳ್ಳೋದಕ್ಕೆ ಅಥವಾ ನಿಭಾಯಿಸೋದಕ್ಕೆ ಧೈರ್ಯ ಇದೆ ಅಂತ ಅನ್ನೋರು ನಮ್ಮ ಆರ್ಗನೈಸೇಷನ್ ನ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಅವರಿಗೆ ಇನ್ ಡೌಟ್ ಹೇಗೆ ಬಿಸ್ನೆಸ್ ಮಾಡೋದು, ಸೇಲ್ಸ್ ಹೇಗೆ ಮಾಡೋದು, ಒಂದು ಪ್ರಾಡಕ್ಟ್ ನ ಹೇಗೆ ಮಾತಾಡೋದು, ಒಂದು ಪ್ರಾಡಕ್ಟ್ ನಾಲೆಡ್ಜ್ ಇಂದ ಇರ್ಬೋದು, ಮತ್ತೆ ಪರ್ಚೇಸ್ ರಾ ಮೆಟೀರಿಯಲ್ಸ್ ನ ಎಲ್ಲಿ ಪರ್ಚೇಸ್ ಮಾಡೋದು, ಯಾವ ತರ ಪರ್ಚೇಸ್ ಮಾಡೋದು, ಅಂಡ್ ಪ್ರತಿಯೊಂದು ಅವ್ರಿಗೆ ನಾವು ಟ್ರೈನಿಂಗ್ ಮಾಡ್ತೀವಿ. ಅವ್ರದೇ ಒಂದು ಆರ್ಗನೈಸೇಷನ್ ಬಿಲ್ಡ್ ಮಾಡೋರಿಗೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಈ ರೇಡಿಯೋ ಸಿಟಿ ಮುಖಾಂತರ ಅವರು ಬೇಕಂದ್ರೆ ನಮ್ಮ ಆರ್ಗನೈಸೇಷನ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಫ್ಯಾಂಟಾಸ್ಟಿಕ್. ನೋಡಿಪಾ, ಬಿಸ್ನೆಸ್ ಮಾಸ್ಟರ್ ಕ್ಲಾಸ್ ಕೂಡ ನಡೀತಾ ಇದೆ ಇವತ್ತು ಇಲ್ಲಿ, ವಿಚ್ ಇಸ್ ಅಮೇಸಿಂಗ್. ಬಟ್ ಎಲಿವೇಟರ್ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಅದು ನಿಮಗೆ ಗೊತ್ತೇ ಇದೆ.
ಇದನ್ನಲ್ಲಿ ಮುಖ್ಯವಾಗಿ ಯಾವ ಒಂದು ಪ್ರಾಬ್ಲಮ್ ಅನ್ನ ನೀವು ಖುದ್ದಾಗಿ ಟ್ಯಾಕಲ್ ಮಾಡ್ತಾ ಇದ್ದೀರಾ, ಇದನ್ನ ಚೇಂಜ್ ಮಾಡಲೇಬೇಕು, ಸೊ ನಮ್ಮ ಕಂಪನಿ ಕಡೆಯಿಂದ ಇದು ಇಂಡಸ್ಟ್ರಿನಲ್ಲಿ ಚೇಂಜ್ ಆಗಬೇಕು ಅನ್ನೋ ಯಾವ ಪ್ರಾಬ್ಲಮ್ ಅನ್ನ ಟ್ಯಾಕಲ್ ಮಾಡ್ತಾ ಇದ್ದೀರಾ ನೀವು? ಆನ್ಯುವಲ್ ಮೇಂಟೆನೆನ್ಸ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ. ಸೊ ಅದನ್ನ ನಾನು ಆಗ್ಲೇ ಏನ್ ಹೇಳಿದೆ, ಆನ್ಯುವಲ್ ಮೇಂಟೆನೆನ್ಸ್ ನ ಬೇರೆ ಕಂಪ್ನಿ ಕೊಡೋದು ಅಥವಾ ಒಂದು ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ ಅಂತಹ ಕಾಂಟ್ರಾಕ್ಟ್ ಕೊಡೋದು ಆತರ ಮಾಡಕ್ ಹೋಗ್ಬಾರ್ದು. ಅಂಡ್ ಅದಕ್ಕೊಂದು ಕಾಂಟ್ರಾಕ್ಟ್ ಗೆ ಒಂದು ವೇಟೇಜ್ ಇರೋ ಹಾಗೆ ನೋಡ್ಕೋಬೇಕು. ಅಂಡ್ ಇನ್ನೊಂದು ಏನಂತಂದ್ರೆ, ಈಗ 3 phase ಪವರ್ ಅಂತ ಬಂದಾಗ, ಈಗ ಬೆಂಗಳೂರು ಸೇರಿದಂತೆ ಬೇರೆ ಕಡೆ ಎಲ್ಲಾ ಕಡೆನೂ ಫ್ಲಕ್ಚುಯೇಷನ್ಸ್ ಇರ್ಬೋದು, ಇನ್ಸ್ಟೆಬಿಲಿಟಿ, ಪವರ್ ಇನ್ಸ್ಟೆಬಿಲಿಟಿ, ಅದರಿಂದ ಕೂಡ ಬ್ರೇಕ್ ಡೌನ್ಸ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಸ್ಟೆಬಿಲೈಸರ್ ಅಥವಾ UPS ಈ ತರದನ್ನ ನಾವು ಹಾಕಿಸ್ಕೊಂಡ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಂದ್ರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಅದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿ 50% ಬ್ರೇಕ್ ಡೌನ್ಸ್ ಏನಿದೆ ಅಲ್ಲೇ ಅವಾಯ್ಡ್ ಮಾಡಬಹುದು. 50% ಆಫ್ ದ ಬ್ರೇಕ್ ಡೌನ್ ಅಲ್ಲೇ ಅವಾಯ್ಡ್ ಆಗುತ್ತೆ. ಸೊ ಜನ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಲೇಬೇಕು. ಅಫ್ಕೋರ್ಸ್ ಆ ಪಾಯಿಂಟರ್ಸ್ ಅನ್ನೆಲ್ಲ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದೀರಾ. ಈಗ ಫೈನಲ್ ಕ್ವೆಶ್ಚನ್ಸ್ ಅನ್ನ ಕೇಳ್ತಾ ಇದ್ದೀನಿ. 10 ವರ್ಷಗಳ ಆದ್ಮೇಲೆ ನಿಮ್ಮ ಯೂನೋಸೇಫ್ ಎಲಿವೇಟರ್ಸ್ ಎಲ್ಲಿ ಇರುತ್ತೆ? ವಾಟ್ ಇಸ್ ಯೋರ್ 10-year ವಿಷನ್ ನೀವು ನೋಡ್ತಿರೋದು ನಿಮ್ಮ ಕಂಪನಿಗೋಸ್ಕರ? ನಾನು ಇಷ್ಟೊತ್ತು ಹೇಳಿದಾಗೆ ಕಸ್ಟಮರ್ಸ್ ಟ್ರಸ್ಟ್ ನ ನಾವು ಗೇನ್ ಮಾಡಬೇಕು. ಅಂಡ್ ಅದಕ್ಕಿಂತ ಜಾಸ್ತಿ ಏನಂತ ಅಂದ್ರೆ, ಒಂದು ಆಕ್ಸಿಡೆಂಟ್ ಕೂಡ ಆಗ್ಬಾರ್ದು. ಯೂನೋಸೇಫ್ ಅಂತ ಒಂದು ಲಿಫ್ಟ್ ಹಾಕೊಂಡಾಗ ಒಂದು ಆಕ್ಸಿಡೆಂಟ್ ಕೂಡ ಆಗ್ಬಾರ್ದು. ಅಂಡ್ ಲಿಫ್ಟ್ ಅಂತ ಅಂದ್ರೆ ನಾರ್ಮಲ್ ಮೆಷಿನ್ ಅಲ್ಲ, ಅದು ಒಂದು ಪ್ರಾಣ ಇರೋಂತ ಒಂದು ಇದಂತ ಹೇಳ್ಬೋದು. ಒಂದು ಬಿಲ್ಡಿಂಗ್ ಒಬ್ಬ ಮನುಷ್ಯ ಆದ್ರೆ ಅದರಲ್ಲಿ ಹಾರ್ಟ್ ಬಂದು ಲಿಫ್ಟ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಅದರಲ್ಲಿ ಒಂದು ಕೂಡ ಆಕ್ಸಿಡೆಂಟ್ ಆಗದೆ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಸ್ನೆಸ್ ಅಲ್ಲಿ. ಸೊ ಅದೇ ನಮ್ಮ ಒಂದು ಧ್ಯೇಯ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಟ್ರಸ್ಟ್ ಗೇನ್ ಮಾಡ್ಕೊಂಡು ಒಂದು ಆಕ್ಸಿಡೆಂಟ್ ಆಗದೆ ಇರೋ ರೀತಿ ನಮ್ಮ ಬಿಸ್ನೆಸ್ ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಮ್ಮ ಒಂದು ಡ್ರೀಮ್ ಮೇಡಮ್. ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿರೋ ಒಂದು ಅನಾಲಜಿ ಕೊಟ್ಟಿದಾರ ನೀವು. ಬಿಲ್ಡಿಂಗ್ ಒಂದು ದೇಹ ಆದ್ರೆ ಲಿಫ್ಟ್ ಬಂದು ಆ ದೇಹದ ಹೃದಯ ಅಂತ. ಸೊ ಜ್ಯೋತಿ ಅವರೇ, ನಿಮ್ಮ ಕಂಪನಿ ಬಗ್ಗೆ ಕೇಳಬೇಕು ಅಂದ್ರೆ, ಇವತ್ತು ಯೂನೋಸೇಫ್ ಎಲಿವೇಟರ್ಸ್ ಎಲ್ಲಿದೆ, ಯಾವ ಮಟ್ಟಕ್ಕೆ ಬಂದು ಸೇರಿದೆ? ಹೌದು ಮೇಡಮ್, ಈಗ ನಮಗೆ 6,000+ ಕಸ್ಟಮರ್ಸ್, 3,000+ ಇನ್ಸ್ಟಾಲೇಷನ್ ಮಾಡಿದ್ದೀವಿ ನಾವು. ಆ್ಯಂಡ್ ನಮಗೆ ಹೈ ರೈಸ್ ಪ್ರಾಜೆಕ್ಟ್ಸ್, ಮತ್ತು ನಮ್ಮ ಬ್ರಾಂಚಸ್ ಬಂದಾಗ ನಾವು ಮೈಸೂರಲ್ಲಿ ಬ್ರಾಂಚ್ ಇದೆ ನಮ್ಮದು, ಮುಂಬೈಯಲ್ಲಿ. ಆ್ಯಂಡ್ 6,000ಕ್ಕೂ ಹೆಚ್ಚು ಕಸ್ಟಮರ್ಸ್, 3,000+ ಇನ್ಸ್ಟಾಲೇಷನ್ಸ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಹೈ ರೈಸ್ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಅಂಡ್ ನಮ್ಮ ಬ್ರಾಂಚಸ್ ಅಂತ ಬಂದಾಗ RR ನಗರ, ಮೈಸೂರಲ್ಲಿ ನಮ್ಮ ಬ್ರಾಂಚ್ ಇದೆ, ಆಂಧ್ರ ಪ್ರದೇಶ್, ಹೊಸೂರು, ಅದೇ ತಮಿಳ್ನಾಡು, ಅಂಡ್ ಮುಂಬೈನಲ್ಲಿ ಕೂಡ ನಮ್ಮ ಬ್ರಾಂಚಸ್ ಇದೆ. ಅಂಡ್ ರೀಸೆಂಟ್ಲಿ ನಾವು ಲೈಸೆನ್ಸ್, ತಮಿಳ್ನಾಡು ಲೈಸೆನ್ಸ್ ಹೋಲ್ಡರ್ ಕೂಡ ಆಗಿದ್ದೇವೆ. ಅಂಡ್ ನಾವೀಗ ಪ್ಲಾನ್ ಮಾಡ್ತಾ ಇದ್ದೀವಿ ಕೊಯಂಬತ್ತೂರ್ ಅಂಡ್ ಚೆನ್ನೈ ಅಂಡ್ ವಿಜಯವಾಡದಲ್ಲಿ ನಮ್ಮ ಆಫೀಸ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಶ್ರೀಲಂಕಾನ ಕೊಲಂಬೋನಲ್ಲಿ ನಾವು ಇನ್ನೇನ್ ವರ್ಕ್ ಸ್ಟಾರ್ಟ್ ಮಾಡಬೇಕಾಗಿದೆ ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ನಮ್ದು KR ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ನಮ್ದು ಆಫೀಸ್ ಇದೆ. ಅಂಡ್ ಭಟ್ರಳ್ಳಿನಲ್ಲಿ ನಮ್ದು ಸ್ಟೋರ್ ಯೂನಿಟ್ ಇದೆ. ಹೊಸೂರಲ್ಲಿ ಕೂಡ ನಮ್ದು ಬ್ರಾಂಚ್ ಸ್ಟಾರ್ಟ್ ಆಗಿದೆ ರೀಸೆಂಟ್ಲಿ. ಅಂಡ್ ಅಲ್ಲಿ ಕೂಡ ನಮ್ದು ಬ್ರಾಂಚ್ ಇದೆ. ಏನಾದ್ರೂ ಮಾಡಬೇಕು ಅಂತ ಇದ್ದೀರಾ? ಎಕ್ಸಾಕ್ಟ್ಲಿ ಮೇಡಮ್, ನಾವು ಈಗ ಪ್ಲಾನ್ ಮಾಡ್ತಾ ಇದೀವಿ ಕೊಯಂಬತ್ತೂರ್, ಚೆನ್ನೈ ಅಂಡ್ ವಿಜಯವಾಡದಲ್ಲಿ ನಮ್ದು ಆಫೀಸ್ ಶೋರೂಮ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಅಂಡ್ ಶ್ರೀಲಂಕಾದಲ್ಲಿ, ಕೊಲಂಬೋದಲ್ಲಿ ನಾವೇನ್ ವರ್ಕ್ ಸ್ಟಾರ್ಟ್ ಮಾಡಬೇಕಾಗಿದೆ ಅಷ್ಟೇ, ಟು ಸ್ಟಾರ್ಟ್ ದ ವರ್ಕ್. ಅಂಡ್ RR ನಗರದಲ್ಲಿ ನಮ್ಮ ಬ್ರಾಂಚ್ ಇದೆ. ಮೈಸೂರಲ್ಲಿ ನಾವು ಇನ್ನೇನ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ. ಇನ್ನೊಂದು 6 months ಅಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಅಂಡ್ ಹೊಸೂರಲ್ಲಿ ನಿಮ್ಗೆ ಇವಾಗಲೇ ಹೇಳಿರೋ ಹಾಗೆ ಶೋರೂಮ್ ಇದೆ, ಯೂನಿಟ್ ಇದೆ ನಮ್ದು. ಎಸ್ ಮೇಡಮ್. ಫ್ಯಾಂಟಾಸ್ಟಿಕ್. ಸೊ ನಾರ್ತ್ ಇಂಡಿಯಾನಲ್ಲಿ ಯಾವ್ದಾದ್ರು ಇದೆಯಾ? ಮುಂಬೈಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಅಲ್ಲಿ ನಮ್ದು ಆಫೀಸ್ ಕೂಡ ಇದೆ. ಫ್ಯಾಬ್ಯುಲಸ್. ಸೊ ಬೇಸಿಕ್ಲಿ ಪ್ಯಾನ್ ಇಂಡಿಯಾ ಅಂತೂ ಆಗಿದೆ. ಈಗ ಇಂಡಿಯಾ ಇಂದ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕಡೆಗೂ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ನನಗೆ. ಸೊ ಫೈನಲ್ ಆಗಿ ಆಕ್ಚುಲಿ ಆಗಿ ಈ ಪ್ರಶ್ನೆನ ನಾನು ಮುಂಚೆನೆ ಕೇಳಬೇಕಾಗಿತ್ತು ನಿಮಗೆ. ಯು ಸೌಂಡ್ ವೆರಿ ಪ್ಯಾಷನೆಟ್. ಎಲಿವೇಟರ್ ಇಂಡಸ್ಟ್ರಿಗೆ ಬಂದಿರೋದು, ಲಿಫ್ಟ್ ಇಂಡಸ್ಟ್ರಿಗೆ ಬಂದಿರೋದು. ನಿಮಗೆ ಇದರ ಇನ್ಸ್ಪಿರೇಷನ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಪ್ರೇರಣೆ ಬರುತ್ತೆ ನಿಮಗೆ? ಹೌದಪ್ಪ, ದಿನ ಬೆಳಿಗ್ಗೆ ಎದ್ದು ನಾನು ಈ ಕೆಲಸ ನಾವು ಮಾಡಬೇಕು ಅಂತ. ಡೈಲಿ ಹೇಗೆ ನಮ್ಗೆ ಪ್ರೇರಣೆ ಸಿಗುತ್ತೆ ಈ ಕೆಲಸ ಮಾಡ್ಲಿಕ್ಕೆ ಅಂತ ಬಂದಾಗ, ಡೈಲಿ ಲಿಫ್ಟ್ ಅಲ್ಲಿ ಕೆಲಸ ನಡೀತಾ ಇರುತ್ತೆ. ಹಂಗಂದ್ರೆ ಈ ಒಂದು ಲಿಫ್ಟ್ ಅನ್ನೋದು ದೈನಂದಿನ ಕಸ್ಟಮರ್ಸ್ ನ ದೈನಂದಿನ ವಿಚಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ದೈನಂದಿನವಾಗಿ ಅವ್ರ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಲಿಫ್ಟ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಮಗೂ ಹಾಗೆ ಡೈಲಿ ಪ್ರೇರಣೆ ಸಿಗ್ತಾ ಇರುತ್ತೆ. ಲಿಫ್ಟ್ ಅಲ್ಲಿ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆದಂತಹ ಲಿಫ್ಟ್ ಅವರಿಗೆ ಕೊಡಬೇಕು, ಸ್ಮೂತ್ ಜರ್ನಿ ಲಿಫ್ಟ್ ಅವರಿಗೆ ಕೊಡಬೇಕು ಅಂತ ಒಂದು ಪ್ರೇರಣೆ ಇರುತ್ತೆ. ದೈನಂದಿನ ಪ್ರೇರಣೆ ಅಂತ ಬಂದಾಗ ದೈನಂದಿನ ಜೀವನದಲ್ಲಿ ಜನ ಲಿಫ್ಟ್ ನ ಅಳವಡಿಸಿಕೊಂಡಿದ್ದಾರೆ. ಸೊ ಅದೇ ನಮ್ಮ ದೈನಂದಿನ ಪ್ರೇರಣೆ.
ವೆರಿ ನೈಸ್. ಒಳ್ಳೆ ಇನ್ಸ್ಪಿರೇಷನ್ ಕೋಟ್ ಕಂಡ್ರಿ ಇದು. ಜನ ದಿನ ಯೂಸ್ ಮಾಡ್ತಾರೆ, ಅದಕ್ಕೆ ನಾವು ದಿನ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಇದೊಂಥರ ಆರ್ಜೆಯಿಂಗ್ ತರಾನೇ ಆಗೋಗಿದೆ. ಜನ ದಿನ ಕೇಳ್ತಾರೆ ಅಂತ ನಾನು ದಿನ ಬಂದ್ ಮಾತಾಡ್ತೀನಿ ಅನ್ನೋ ತರ. ಸೊ ಫೈನಲ್ ಆಗಿ ನಮ್ಮ ಎಲ್ಲ ಲಿಸ್ನರ್ಸ್ ಗೆ, ನಮ್ಮ ಎಲ್ಲ ವ್ಯೂವರ್ಸ್ ಗೆ ಒಂದು ಮೆಸೇಜ್ ಕೊಡ್ಬೇಕು ಅಂದ್ರೆ ಏನ್ ಕೊಡಕ್ ಇಷ್ಟಪಡ್ತೀರಾ ಜ್ಯೋತಿ ಅವರೇ? ಅಂದ್ರೆ ಏನ್ ಮೆಸೇಜ್ ಕೊಡ್ಬೇಕಂತ ಅಂದ್ರೆ, ಈಗ ಎಲ್ಲಾ ಫೀಲ್ಡ್ ಅಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಸ್ಕ್ಯಾಮ್ಸ್ ಎಲ್ಲ ಆಗ್ತಿರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಕಡಿಮೆ ಪ್ರೈಸ್ ಕೊಟೇಶನ್ ಅನ್ನ ರಿಜೆಕ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಆದಷ್ಟು ಎಕ್ಸ್ಪೀರಿಯನ್ಸ್ ಸೆಂಟರ್ನ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಎಲಿವೇಟರ್ ಇಂಡಸ್ಟ್ರಿನಲ್ಲಿ. ಸೊ ನೀವೇನು ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಆಫೀಸ್ ಕೆಲಸ ಅದು ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ನ ವಿಸಿಟ್ ಮಾಡೋಕ್ಕೆ ಆಗದೆ ಇರ್ಬೋದು. ಆದರೆ ಒನ್ ಟೈಮ್ ನೀವು ಫ್ರೀ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಥವಾ ಅವ್ರದ್ದು ಏನು ಯೂನಿಟ್ ಇದೆ ಅಲ್ಲಿ ವಿಸಿಟ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಕ್ಲಿಯರ್ ಪಿಕ್ಚರ್ ಅಲ್ಲೇ ಸಿಗುತ್ತೆ. ಆ ಸ್ಕ್ಯಾಮಲ್ಲಿ ನಾವು ಆಚೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪ್ರೈಸ್ ಅಂತ ಬಂದಾಗ ಕಡಿಮೆ ಪ್ರೈಸ್ನ ಕೊಟೇಶನ್ಸ್ನ ನೀವು ರಿಜೆಕ್ಟ್ ಮಾಡಿ. ಆ್ಯಂಡ್ GST ವಿಚಾರ ಅಂತ ಬಂದಾಗ GST ಇಲ್ಲದೆ ಕ್ಯಾಶಲ್ಲಿ ಕೊಡಿ, ಅಥವಾ GST ಇಲ್ಲದೆ ನಾವು ನಿಮಗೆ ಒಂದು ಲಿಫ್ಟ್ ಹಾಕ್ಕೊಡ್ತೀವಿ ಅಂತ ಬಂದಾಗ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನೀಗ ನಾವು ಹ್ಯಾಂಡ್ ಓವರ್ ಮಾಡೋ ಟೈಮಲ್ಲಿ ಡೆಮೋ ಸೆಷನ್ ಅಂತ ಒಂದು ಕೊಡ್ತೀವಿ ಮೇಡಮ್. ಡೆಮೋ ಸೆಷನ್ ಹೇಗೆ ಲಿಫ್ಟ್ ವರ್ಕ್ ಆಗುತ್ತೆ, ದೆನ್ ಅವರು ಹೇಗೆ ಲಿಫ್ಟ್ನ ಯೂಸ್ ಮಾಡಬೇಕು, ಇಫ್ ಇನ್ ಕೇಸ್ ಬ್ರೇಕ್ ಡೌನ್ಸ್ ಆದರೆ ನಾವು ಏನು ಮಾಡಬೇಕಾಗುತ್ತೆ. ಸೊ ನಮ್ಮ ಇಂಜಿನಿಯರ್, ಯಾರು ಕ್ವಾಲಿಟಿ ಇಂಜಿನಿಯರ್ ಇರ್ತಾರೆ ಅವರು ಹೋಗಿ ಡೆಮೋ ಸೆಷನ್ ಕೊಡ್ತಾರೆ. ಆ ಟೈಮಲ್ಲಿ ಮನೇಲಿ ಯಾರೊಬ್ರು ಇರ್ತೀವಿ, ಫಾರ್ ಎಕ್ಸಾಂಪಲ್ ಒಬ್ರು ಇದ್ರೆ ಅವ್ರು ಬಂದು ಡೆಮೋ ಸೆಷನ್ನ ತಗೊಳ್ತಾರೆ, ದೆನ್ ಅವ್ರ ಫ್ಯಾಮಿಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಅಲ್ಲದೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ನೀವು ಎಷ್ಟು ಜನ ಟ್ರಾವೆಲ್ ಮಾಡ್ತೀರಾ ಲಿಫ್ಟಲ್ಲಿ, ಅವರ ಎಲ್ಲರಿಗೂ ಒಂದು ಡೆಮೋ ಸೆಷನ್ ನಮ್ಮ ಇಂಜಿನಿಯರ್ ಕಡೆಯಿಂದನೇ ತಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲಿವೇಟರ್ ಇಂಡಸ್ಟ್ರಿನಲ್ಲಿ ಬಿಸ್ನೆಸ್ಗಿಂತ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪ್ರಾಫಿಟ್ಗಿಂತ ಕಸ್ಟಮರ್ ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವಾಗ ಜನಗಳೆಲ್ಲ ಚೇಂಜ್ ಆಗಿದ್ದಾರೆ. ಅಂದರೆ ಮುಂಚೆ ಏನು ಒಂದು ಪ್ರಾಡಕ್ಟ್ ಅಂತ ಬಂದಾಗ ಕಾಸ್ಟಲ್ಲಿ ನೋಡಿ ಪ್ರೈಸ್ ಕಡಿಮೆ ಇದ್ರೆ ಅದಕ್ಕೆ ಹೋಗ್ತೀವಿ. ಆ ಥರ 60 to 70% ಜನ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ತಗೋಬೇಕು, ಇಫ್ ಇನ್ ಕೇಸ್ ಪ್ರೈಸ್ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ. ಆದರೆ ಜನ ಇನ್ನೂ ಚೇಂಜ್ ಆಗಬೇಕು. ನಾವು ಎಷ್ಟು ಹಣ ಕೊಡ್ತೀವಿ ಅದಕ್ಕೆ ತಕ್ಕಂಗೆ ನಮಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ನಾವು ಒಂದು ಜನ ಇನ್ನೂ ಚೇಂಜ್ ಆಗಬೇಕಾಗಿದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಅವರೇ, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಮೊದಲನೇದಾಗಿ ಲಿಫ್ಟ್ ಸೇಫ್ಟಿ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ, ಎರಡನೇದಾಗಿ ಯುನೋಸೇಫ್ ಎಲಿವೇಟರ್ಸ್ ಅನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.